ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಒಂದು ಪ್ರಮುಖ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ನಾವು ಹಾಜರಾಗಿದ್ದೇವೆ. ಫಸ್ಟ್ ಸರ್ಕಲ್. ಈ ಫಸ್ಟ್ ಸರ್ಕಲ್ ಅನ್ನುವಂಥ ಸಂಸ್ಥೆ ಹಲವಾರು ಉದ್ಯಮಿಗಳನ್ನು ಒಗ್ಗೂಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಿರುವಂತಹ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಸಂಸ್ಥೆ ಆರಂಭವಾದಾಗಿನಿಂದ ಇವತ್ತಿನವರೆಗೂ ಕೂಡ ಒಂದು ಪಾರದರ್ಶಕತೆಯನ್ನು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಗೌರವಯುತವಾಗಿ ಉದ್ಯಮದ ಬಗ್ಗೆ ಹಲವಾರು ಆಸೆ ಆಕಾಂಕ್ಷೆ ಕನಸುಗಳನ್ನು ಇಟ್ಕೊಂಡವ್ರಿಗೆ ವೇದಿಕೆಯಾಗಿ ಫಸ್ಟ್ ಸರ್ಕಲ್ ನಡೀಬೇಕು ಅನ್ನುವಂಥ ಉದ್ದೇಶ ಸಂಸ್ಥಾಪಕರಿಗಿತ್ತು, ಅಂತೆಯೇ ನಡೀತಾ ಇತ್ತು. ಇದೆಲ್ಲದರ ನಡುವೆ ಈ ಫಸ್ಟ್ ಸರ್ಕಲ್ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಏನಿದು ಫಸ್ಟ್ ಸರ್ಕಲ್ ಅನ್ನುವಂಥ ಸಂಸ್ಥೆ? ಯಾವ ಕಾರಣಕ್ಕೆ ಆರಂಭ ಆಯಿತು? ಪಾರದರ್ಶಕತೆ ಮತ್ತು ಹಲವಾರು ಉದ್ಯಮಿಗಳನ್ನು ಒಗ್ಗೂಡಿಸುವಂಥ ಈ ಸಂಸ್ಥೆಯ ಹೆಸರಿನಲ್ಲಿ ಯಾರು ದುರುಪಯೋಗವನ್ನು ಮಾಡಿದ್ರು? ಈ ಸಂಸ್ಥೆ ಈಗ ಏನು ಹೇಳ್ತಿದೆ? ಸದ್ಯ ಕಾರ್ಯನಿರ್ವಹಿಸ್ತಾ ಇದೆಯಾ, ಸ್ಥಗಿತವಾಗಿದೆಯಾ, ದೂರುಗಳು ದಾಖಲಾಗಿದೆಯಾ, ಅದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ? ಇದೆಲ್ಲದರ ಬಗ್ಗೆ ಇವತ್ತು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಫಸ್ಟ್ ಸರ್ಕಲ್ ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಹಲವರು ಉದ್ಯಮವನ್ನು ಕಟ್ಟಬೇಕು, 4 ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು, ಈ ರೀತಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಆರಂಭವಾದಂತಹ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಿರಾತಂಕವಾಗಿ, ಪಾರದರ್ಶಕವಾಗಿ, ಜವಾಬ್ದಾರಿಯುತವಾಗಿ ಸಮುದಾಯದ ಬೆಳವಣಿಗೆಗೆ ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡೇ ಈ ಸಂಸ್ಥೆ ನಡೀತಾ ಇರುತ್ತೆ. ಆದರೆ ಇದರ ನಡುವೆ ನೀವು ಗಮನಿಸಬಹುದು, ಒಂದು ಮಹತ್ತರ ಬೆಳವಣಿಗೆಯೇ ನಡೆದು ಹೋಗುತ್ತೆ. ಈ ಸಂಸ್ಥೆಯ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಆ ಸಂಸ್ಥೆಯ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಈ ಮೂಲಕ ತಮ್ಮದೇ ಆದಂತಹ ಹಣದ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದೆ. ರೈಟ್. ಫಸ್ಟ್ ಸರ್ಕಲ್ ಹೆಸರನ್ನು ದುರುಪಯೋಗ ಮಾಡಿಕೊಂಡಿರುವಂಥ ಗಂಭೀರ ಆರೋಪ ಇದೆ. ಒಕ್ಕಲಿಗ ಉದ್ಯಮಿಗಳಿಗಾಗಿ ಮಾಡಿರುವಂಥ ಸಂಸ್ಥೆ ಇದು ಫಸ್ಟ್ ಸರ್ಕಲ್. ಅಧಿಕಾರಿ ಜಯರಾಮ್ ರಾಯ್ಪುರ ಇವರ ಮೇಲೆ ನಂದೀಶ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ನಂದೀಶ್ ಅವರು ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ, ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕರು SR ನಂದೀಶ್ ಅವರು ಈಗ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರೈಟ್. ಪತ್ನಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ದಾರೆ IAS ಅಧಿಕಾರಿ ಜಯರಾಮ್ ಅವರು. ಜಯರಾಮ್ ಅವರು ಕೂಡ ಈ ಸಂಸ್ಥೆಯ ಜೊತೆಗೆ ಇರ್ತಾರೆ. ಆದರೆ ಒಂದು ಸಂಸ್ಥೆ ಅಂದಾಗ ನಿರಾತಂಕವಾಗಿ, ಜವಾಬ್ದಾರಿಯುತವಾಗಿ, ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಸಮುದಾಯದ ಬೆಳವಣಿಗೆಗಾಗಿ, ಆ ಉದ್ಯಮಿಗಳ ಕನಸನ್ನು ಸಾಕಾರಗೊಳಿಸುವುದಕ್ಕಾಗಿ ಹಲವಾರು ಉದ್ಯಮಿಗಳನ್ನು ಒಂದೇ ವೇದಿಕೆಯಲ್ಲಿ ತರಬೇಕು ಅನ್ನುವಂಥ ಸದುದ್ದೇಶದಿಂದ ಫಸ್ಟ್ ಸರ್ಕಲ್ ನಡೀತಾ ಇರುತ್ತೆ. ಇದೆಲ್ಲದರ ನಡುವೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಇವರೇ ಜಯರಾಮ್. ಇವರು ಆ ಸಂಸ್ಥೆಯ ಹೆಸರನ್ನು ಬಳಸಿಕೊಂಡು ದುರುಪಯೋಗ ಮಾಡಿದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಆರೋಪವನ್ನು ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕರು ನಂದೀಶ್ ಅವರು ಮಾಡಿದ್ದಾರೆ. ರೈಟ್. ಅನಧಿಕೃತ ಸಂಸ್ಥೆಯಿಂದ ಕಾರ್ಯಕ್ರಮಕ್ಕೆ ಹಣವನ್ನು ಸಂಗ್ರಹ ಮಾಡಲಾಗಿದೆ ಅಂತ. ಈಗ ಯಾವುದೇ ಒಂದು ಸಂಸ್ಥೆ ಅಂದಾಗ ನೀವು ಗಮನಿಸಬಹುದು, ಕೋರ್ ಕಮಿಟಿ ಅಂತ ಇರುತ್ತೆ, ಡೈರೆಕ್ಟರ್ಸ್ ಅಂತ ಇರ್ತಾರೆ. ಯಾವುದೇ ಒಂದು ಹೊಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೂತು ಡಿಸ್ಕಷನ್, ಚರ್ಚೆಗಳಾಗ್ತವೆ, ಚಿಂತನೆ ಮಂಥನಗಳಾಗ್ತವೆ. ಸೊ ಇದೆಲ್ಲ ಒಂದು ಭಾಗ. ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅಷ್ಟೂ ಜನ ಭಾಗಿಯಾಗಿರ್ತಾರೆ. ಯಾರು ಭಾಗಿಯಾಗ್ತಾರೆ, ಭಾಗಿಯಾಗಿಲ್ಲ ಅನ್ನೋದ್ರ ಅರಿವು ಕೂಡ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ನೀವು ಗಮನಿಸಬಹುದು, ಜಯರಾಮ್ ಅವರು ಏನು ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಸಂಸ್ಥೆಯ ಹೆಸರಿನಲ್ಲಿ ಇವರು ಮತ್ತೇನೋ ಬೇರೆ ಪ್ರಯತ್ನವನ್ನು ಮಾಡಿ ಮತ್ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ಪತ್ನಿಯ ಹೆಸರಿಗೆ, ಅವರ ಅಕೌಂಟಿಗೆ ಹಣ ಸಂಗ್ರಹ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಫಸ್ಟ್ ಸರ್ಕಲ್ ಸೊಸೈಟಿಯ ಮೂಲ ಸಂಸ್ಥಾಪಕರೇನಿದ್ದಾರೆ ಅವರು ಮಾಡ್ತಾ ಇರೋದು. ನಂದೀಶ್ ಅವರು ರಾಜಕೀಯ ಹಾಗೂ ವ್ಯಾಪಾರದ ಉದ್ದೇಶಗಳಿಗೆ ಹಣ ಸಂಗ್ರಹ ಆಗಿದೆ. ಯಾಕೆ ಇವತ್ತು ಈ ವಿಷಯ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ, ಫಸ್ಟ್ ಸರ್ಕಲ್ ಅನ್ನುವಂತಹ ನಮ್ಮ ಸಂಸ್ಥೆ, ಈಗ ನಂದೀಶ್ ಅವರು ಹೇಳೋ ಪ್ರಕಾರವೇ ನಾವು ನೋಡ್ತಾ ಹೋಗೋದಾದರೆ ಅದರಲ್ಲೊಂದು ಸದುದ್ದೇಶ ಇತ್ತು, ಧ್ಯೇಯೋದ್ದೇಶಗಳಿತ್ತು. ಹಲವಾರು ಕನಸುಗಳನ್ನು ಯುವ ಸಮೂಹ ಇರ್ಬೋದು, ಉದ್ಯಮ ಕಟ್ಟಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳಿಂದ ಹಲವರಿರ್ತಾರೆ. ಅವರನ್ನು ಒಗ್ಗೂಡಿಸುವ ಒಂದು ಪ್ರಯತ್ನಕ್ಕೆ ಕಪ್ಪು ಚುಕ್ಕಿ ಆಗಬಾರ್ದು ಜಯರಾಮ್ ಅವರ ಈ ದುರುದ್ದೇಶ ಅನ್ನುವಂತಹ ಇಚ್ಛೆಯಿಂದ ನಾವಿವತ್ತು ಮಾಧ್ಯಮದ ಎದುರಿಗೆ ಮತ್ತು ಕಾನೂನಾತ್ಮಕ ಕ್ರಮಗಳ ಮೂಲಕ ಜನರಿಗೆ ನಮ್ಮ ಸಂಸ್ಥೆ ಏನು, ಆ ನಕಲಿ ಸಂಸ್ಥೆ ಏನು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ರೈಟ್. ಇದೆಲ್ಲದರ ನಡುವೆ
ಸ್ವಾಮೀಜಿಗಳ ಹೆಸರು ಕೂಡ ದುರ್ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ರೈಟ್, ಇದು ಒಂದು ಭಾಗ. ಆದರೆ ಇದು ಸಹಜವಾಗಿ ಫಸ್ಟ್ ಸರ್ಕಲ್ ಸಂಸ್ಥೆಯ ಸಂಸ್ಥಾಪಕರು ಹೇಳ್ತಾ ಇದ್ದಾರೆ. ಸಹಜವಾಗಿ ನಾವು ಜಯರಾಮ್ ಅವರ ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ. ಹಾಗಾದರೆ ಜಯರಾಮ್ ಅವರು ನಿಜಕ್ಕೂ ಕೂಡ ಹಣವನ್ನು ದುರುಪಯೋಗ ಮಾಡಿಕೊಂಡ್ರ, ತಮ್ಮ ಪತ್ನಿಯ ಹೆಸರಿನಲ್ಲಿ ಹಣ ಸಂಗ್ರಹವನ್ನು ಮಾಡಿದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಆ ನಿಟ್ಟಿನಲ್ಲಿ ಜೀ ಕನ್ನಡ ನ್ಯೂಸ್ ಯಾವುದೇ ಒಂದು ಸುದ್ದಿ ಅಂದಾಗ ಎರಡು ಮುಖ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಜಯರಾಮ್ ಅವ್ರನ್ನ ಸಂಪರ್ಕ ಮಾಡುವ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾನೆ ಇದ್ದೀವಿ. ಆದರೆ ಅವರು ಸಂಪರ್ಕಕ್ಕೆ ಲಭ್ಯವಾಗ್ತಾ ಇಲ್ಲ. ಸಂಪರ್ಕಕ್ಕೆ ಸಿಕ್ಕ ಸಂದರ್ಭದಲ್ಲೂ ಕೂಡ ಬೇಡ, ವಿಚಾರವನ್ನು ನಾವು ಚರ್ಚೆ ಮಾಡುವಂಥದ್ದಲ್ಲ ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಜಯರಾಮ್ ಅವರ ಡೈರೆಕ್ಟ್ ವರ್ಷನ್ ನಮಗೆ ಸಿಗ್ತಾ ಇಲ್ಲ. ಬಟ್ ಅವ್ರ ಮೇಲಂತೂ ಗಂಭೀರ ಆರೋಪ ಇರೋದಂತೂ ನಿಶ್ಚಿತ. ಫಸ್ಟ್ ಸರ್ಕಲ್ನ ಸಂಸ್ಥಾಪಕರಾಗಿರುವಂಥ ನಂದೀಶ್ ಅವರು ಜೀ ಕನ್ನಡ ನ್ಯೂಸ್ ಜೊತೆಗೆ ಏನಾಯಿತು ಅನ್ನುವಂಥ ಚಿತ್ರಣವನ್ನು ಬಿಚ್ಚಿಟ್ಟಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು ಹೇಳಿಕೊಂಡು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು, ಅದರ ಸಂಸ್ಥಾಪಕ ನಂದೀಶ್ ಅವರು ಜೀ ಕನ್ನಡ ಜೊತೆ ಇದ್ದಾರೆ. ಆ ಸಂಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ, ಏನು ದೂರು ಬರ್ತಾ ಇದೆ, ಯಾರು ಹಣವನ್ನು ದುರುಪಯೋಗ ಮಾಡ್ತಾ ಇರುವಂಥದ್ದು ಸ್ವತಃ ಮಾತಾಡೋದಕ್ಕೆ ನಂದೀಶ್ ಅವರೇ ಇದ್ದಾರೆ. ಸರ್, ಈಗಾಗಲೇ ಸಂಸ್ಥೆಯ ಸಂಸ್ಥಾಪಕ ನೀವು, ನಿಮ್ಮ ಗಮನಕ್ಕೆ ಬರದೆ ಏನೆಲ್ಲ ಆಗ್ತಾ ಇದೆ ಸರ್? ನಾವು ಲಾಸ್ಟ್ ಜನವರಿ 3-4-5ರಲ್ಲಿ ಥರ್ಡ್ ಎಕ್ಸ್ಪೋ ಅಂತ ಮಾಡಿದ್ವಿ. ಭಾಳ ಯಶಸ್ವಿಯಾಗಿತ್ತು. ಒಂದು 40,000 ಜನ ಸೇರಿದರು. ಅದರ ಯಶಸ್ಸು ಇರೋದು ಉದ್ಯಮಿಗಳು ಒಬ್ರಿಗೊಬ್ರು ಪರಸ್ಪರ ಸಹಾಯದಿಂದ ಅದೊಂದು ವೇದಿಕೆ ಸೃಷ್ಟಿಯಾಗಿದ್ದರಿಂದ ಭಾಳ ಸಕ್ಸಸ್ಫುಲ್ ಆಗಿತ್ತು. ನೀವು ನೋಡಿಕೊಂಡ್ರೆ ಹಿಸ್ಟ್ರಿನಲ್ಲಿ ಅಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಜನ ಸೇರೋದೇ ಭಾಳ ಒಂದು ಕಷ್ಟದ ಕೆಲಸ. ಆ ಸಕ್ಸಸ್ ಆದ ನಂತರ ಇದನ್ನು ತುಂಬ ಜನ ಇದನ್ನು ಟೇಕ್ ಓವರ್ ಮಾಡ್ತಾರೆ, ಹೈಜಾಕ್ ಮಾಡೋ ಭಾಳ ಪ್ರಯತ್ನ ನಮ್ಮಲ್ಲಿ ನಡೀತು. ಆಗ ನಾವು ಉದ್ಯಮಿಗಳೆಲ್ಲ ಒಂದಾಗಿ ನಿಂತು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬಾರ್ದು ಅಂತೇಳಿ ನಾವೇ ಸೊಸೈಟಿ ರಿನ್ಯೂ ಮಾಡ್ಕೋಬೇಕು, ನಾವು ಕಂಟಿನ್ಯೂ ಮಾಡಬೇಕು ಅನ್ನೋ ಹೋರಾಟ ನಡೀತಾ ಇತ್ತು. ನಮ್ಮಲ್ಲಿ ಮೆಂಟರ್ ಅಂತ ಹೇಳಿ, ಚೀಫ್ ಮೆಂಟರ್ ಅಂತ ಹೇಳಿ ನಾವು ಒಬ್ಬರು ಅಧಿಕಾರಿ ಜಯರಾಮ್ ರಾಯ್ಪುರ ಅಂತ ಹೇಳಿ, ಇವಾಗ ಅವರು ವಿಜಯವಾಡ CCT IT ಕಮಿಷನರ್ ಆಗಿದ್ದಾರೆ. ಅವರು ನಮ್ಮಲ್ಲಿ ಮೆಂಟರ್ ಆಗಿದ್ದರು. ಅವರು ನಮಗೆ ಅವರ ವೈಫ್ ಧರ್ಮಪತ್ನಿಯವರೆಲ್ಲ ನಮ್ಮ ಜೊತೆಗೆಲ್ಲ ಇದ್ದರು. ಅವರೇನು ಮಾಡಿದ್ದಾರೆ, ಅಕ್ಟೋಬರಲ್ಲಿ ವಿತೌಟ್ ನಮ್ಮ ಫಸ್ಟ್ ಸರ್ಕಲ್ ಸೊಸೈಟಿ ನಾಲೆಡ್ಜ್ ಇಲ್ದಲ್ಲೇ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ನೋಡಿ ಉದ್ದೇಶ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತೆ. ಫಸ್ಟ್ ಆಫ್ ಆಲ್ ಸೊಸೈಟಿ ಅನ್ನೋ ನಾಮನ್ಕ್ಲೇಚರಲ್ಲಿ ರಿಜಿಸ್ಟ್ರೇಷನ್ನೇ ಆಗಬಾರ್ದು. ಸೆಕೆಂಡು, ಇವರೊಂಥರ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ನ ಸೇರಿಸಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಫ್ಯಾಮಿಲಿ ಥರ ಒಂದು ಟ್ರಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಉದ್ದೇಶ ಏನೋ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಏನೋ ಒಂದು ಪೊಲಿಟಿಕಲ್ ಹೋಗ್ಬೇಕನ್ನೋ ಒಂದು ತಿರುವು. ಜನ ಹೇಳ್ತಾರೆ ರೂಮರ್ಸಲ್ಲಿ ಅವರು ಒಳನರಸೀಪುರ ಟಿಕೆಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಸೆಂಬ್ಲಿ ಎಲೆಕ್ಷನ್ಗೆ, ಮತ್ತು ಚಿಕ್ಕಬಳ್ಳಾಪುರ MP ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ಸ್ಗಳು ಇದೆ. ನಮ್ಮ ಉದ್ದೇಶ ಏನು, ಒಂದು ನಾವು ಕಷ್ಟಪಟ್ಟು ಕಟ್ಟಂಥ ಸಂಸ್ಥೆ ಉದ್ಯಮಿಗಳಿಗೋಸ್ಕರ. ಇವತ್ತು ಉದ್ಯಮಿ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ. ಒಬ್ಬ ಉದ್ಯಮಿ ಒಂದು ಬೆಳಿಬೇಕು, ಅವನು ಲೋನ್ ತಗೋಬೇಕು, ಎಷ್ಟು ಕಷ್ಟ ಇದೆ. ಪರಸ್ಪರ ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ ಮಾಡಿರೋ ವೇದಿಕೆನ ಈ ಪ್ಲ್ಯಾಟ್ಫಾರ್ಮ್ನ ಅದಕ್ಕೆ ತಿರುಪಡಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಾದ್ರೂ ಅಧಿಕೃತವಾಗಿ ಒಂದು ಕೋಲಾರ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿ ಬೇರೆ FCG ಅಂತ ಶಿಲ್ಪಾ ಅನ್ನೋ ಅವರ ಪರ್ಸ್ನಲ್ ಕಂಪ್ನಿಗೆ ದುಡ್ಡು ಹಾಕ್ಸ್ಕೊಂಡು ಕಾರ್ಯಕ್ರಮನ ಮಾಡಿದ್ದಾರೆ. ಸೊಸೈಟಿಗೆ ಬರಬೇಕಾಗಿರೋದು ಹಣನ ಅಲ್ಲಿಗೆ ಡೈವರ್ಟ್ ಆಗೋಗಿದೆ. ಅವರು ಜಯರಾಮ್ ಸರ್ ವೈಫು. ಅದಾದಮೇಲೆ ಈಗ ದೊಡ್ಡದಾಗಿ 9-10 ಅನ್ನೋದಕ್ಕೆ ಇನ್ನೊಂದು ಪ್ಯಾರಲಲ್ ಎಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿಗೆ ಬರಬೇಕಾಗಿರೋಂಥ ಬ್ರ್ಯಾಂಡ್ ವ್ಯಾಲ್ಯೂ, ಗುಡ್ ವಿಲ್ಲು, ಟ್ರೇಡ್ ಮಾರ್ಕು ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು, ಯಾಕಂದರೆ 3 ವರ್ಷ ಸಕ್ಸಸ್ ಆದಮೇಲೆ 4ನೇ ವರ್ಷ ಸಕ್ಸಸ್ ಮಾಡೋದು ಭಾಳ ಸುಲಭ. ಫಸ್ಟ್ನೇ ಇಯರಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ, 4ನೇ ಇಯರಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಅದರದ್ದೇ ಹೆಸರು ಫಸ್ಟ್ ಸರ್ಕಲ್ ಸೊಸೈಟಿ ಹೆಸರು, ಫಸ್ಟ್ ಸರ್ಕಲ್ ಸೊಸೈಟಿ ಬ್ರ್ಯಾಂಡು, ಫಸ್ಟ್ ಸರ್ಕಲ್ ಗುಡ್ ವಿಲ್ಲು, ಅದನ್ನೆಲ್ಲ ದುರುಪಯೋಗ ಬಳಸ್ಕೊಂಡು ನ್ಯೂಸ್ ಪೇಪರ್ ಆ್ಯಡ್ ನೋಡಿ ನೀವು, ಪ್ರಜಾವಾಣಿಯಲ್ಲಿ ಫುಲ್ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ 2ನೇ ತಾರೀಕು. ಏನು ನಾವು ಲಾಸ್ಟ್ ಇಯರ್ ಕೊಟ್ಟಿದ್ವಿ ಡಿಟ್ಟೋ ಅದೇ ಆ್ಯಡಲ್ಲಿ 4 ಫೋಟೋ ಚೇಂಜ್ ಆಗಿದೆ ಅಷ್ಟೇ. ಕಾನ್ಸೆಪ್ಟ್ ನಂದು, ಐಡಿಯಾ ನಂದು, ಶ್ರಮ ನಂದು, ಎಲ್ಲ ನಂದು. ಬಟ್ ಇವತ್ತು ನಮ್ಮನ್ನು ಓವರ್ಟೇಕ್ ಮಾಡಿ ಇನ್ನೊಂದು ಸೊಸೈಟಿ ಟ್ರಸ್ಟ್ ಅಂತ ಕ್ರಿಯೇಟ್ ಮಾಡಿ 9-10 ಅನ್ನೋದು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಫಸ್ಟ್ ಸರ್ಕಲ್ ಸೊಸೈಟಿ ಯಾವಾಗ ರಿಜಿಸ್ಟರ್ ಮಾಡಿದರೆ ಆಮೇಲೆ ಏನಾಯಿತು, ಯಾಕೆ ನೀವು ಇದರಲ್ಲಿ ಇನ್ವಾಲ್ವ್ ಅಥವಾ ಅದನ್ನು ಅಂದರೆ ನೀವು ಅನುಮೋದನೆಯನ್ನು ಹಿಂಪಡೆದಿದ್ರೆ ಏನು ಸರ್? ಇದು 2021ರಲ್ಲಿ ಯೋಜನೆ ನಮ್ಮ ಪ್ಲ್ಯಾನ್ ಸ್ಟಾರ್ಟ್ ಆಗಿದ್ದು. 22 ಆಗಸ್ಟಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದು. ಸೊಸೈಟಿನ ಯಾಕೆ ರಿಜಿಸ್ಟರ್ ಮಾಡಿದ್ರಿ, ಭಾಳ ಮುಖ್ಯವಾದ ಪಾಯಿಂಟು. ಒಂದು ಡೆಮೊಕ್ರೆಟಿಕ್ ಇರಬೇಕು. ನಾಳೆ ನಾನು ಇರ್ತೀನಿ, ಇನ್ನೊಬ್ರು ಯಾರೋ ಬರ್ತಾರೆ, ಆಯ್ಕೆ ಆಗಬೇಕು, ಎಲೆಕ್ಷನ್ಸ್ ಇರಬೇಕು, ರಿನ್ಯೂವಲ್ ಇರಬೇಕು, ಮತ್ತು ಉದ್ಯಮಿಗಳೇ ಚೂಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸೊಸೈಟಿ ರಿಜಿಸ್ಟರ್ ಮಾಡಿದ್ವಿ. ನಾವು ಟ್ರಸ್ಟ್ ಮಾಡಿಲ್ಲ, ಪ್ರೈವೇಟ್ ಲಿಮಿಟೆಡ್ ಮಾಡಿಲ್ಲ, LLP ಮಾಡಿಲ್ಲ. ಸೊ ಈಗ ಸತತವಾಗಿ 3 ವರ್ಷ ನಡ್ಕೊಂಬಂದಾಗ 25ರಲ್ಲಿ ರಿನ್ಯೂವಲ್ ಇತ್ತು.
ಈ ರಿನಿವಲ್ ಟೈಮ್ನಲ್ಲಿ AGM ಕರೆದು ನಾವೆಲ್ಲ ಪ್ರಾಪರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಏನು ಮಾಡಬೇಕು ಅನ್ನೋ ಪತ್ರಿಕೆ ಇತ್ತು. ಇದನ್ನು ಏನು ಮಾಡಿದ್ರು ಇವರು, ಅವ್ರಿಗೆ ಮೆಜಾರಿಟಿ ಬರಲ್ಲ ಅಥವಾ ಆಗಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಏಕಾಏಕಿ ಹೇಳ್ದಲೇ ಕೇಳ್ದಲೇ ಆಗಸ್ಟಲ್ಲಿ ಅನಧಿಕೃತವಾಗಿ ಡಾಕ್ಟರ್ ಮುನಿರಾಜು ಅಂತೇಳಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಂತ ಏನೋ ಒಂದು ಸ್ಕೂಲ್ ಸಂಸ್ಥೆ ಇದೆ, ಅವ್ರನ್ನ ಪ್ರೆಸಿಡೆಂಟ್ ಅಂತ ಅನೌನ್ಸ್ ಮಾಡಿದ್ರು. ಆಗ ಸೊಸೈಟಿಲಿ ನಾನೇ ಪ್ರೆಸಿಡೆಂಟ್ ಆಗಿರ್ತೀನಿ. ಇವ್ರು ಅನೌನ್ಸ್ಮೆಂಟ್, ಈಗ ನಾಳೆ ನಾನು ಬಂದು ನೀವು ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರೆ ನೀವು ಚೀಫ್ ಮಿನಿಸ್ಟರ್ ಆದ ಲೆಕ್ಕ. ಅದಕ್ಕೆ ಒಂದು ಕಾನೂನು ಇರ್ತದೆ, ಕಾನೂನುಕೃತವಾಗಿ ಎಲೆಕ್ಟ್ ಆಗಬೇಕಾಗ್ತದೆ, ಮತ್ತು LLP ಇರ್ತದೆ, ಆಮೇಲೆ ಚೀಫ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಇವ್ರು ಅದೆಲ್ಲ ಮಾಡಲಿಲ್ಲ. ಏಕಾಏಕಿ ಆಗಸ್ಟಲ್ಲಿ ಡಿಕ್ಲೇರ್ ಮಾಡಿಬಿಟ್ರು ಇವರು ಪ್ರೆಸಿಡೆಂಟು, ನಾನು ಹೇಳ್ತಾ ಇದ್ದೀನಿ ಅದೇ ಫೈನಲ್ ಅಂತ. ಆ ಥರ ಮಾಡೋದ ರೀತಿಯಲ್ಲಿ ನಮಗೆ ಅಸಮಾಧಾನ ಆದಾಗ ರಿನ್ಯೂವಲ್ ಪೆಂಡಿಂಗ್ ಇತ್ತು. ನಾವು ರಿನ್ಯೂವಲ್ಗೆಲ್ಲ ಅಪ್ಲೈ ಮಾಡಿಕೊಂಡು ಎಲ್ಲ ಏನನ್ನು ಕಾನೂನುಬದ್ಧವಾಗಿ ಮಾಡ್ಕೋಬೇಕು ಸರ್ಟಿಫಿಕೇಟ್ ಮಾಡ್ಕೊಂಡ್ವಿ. ಸರ್ಟಿಫಿಕೇಟ್ ಇಶ್ಯೂ ಆಗಿದ್ದು ನಮಗೆ 12ನೇ ತಾರೀಕು. ಇವರು ಅದು ಇದು ಏನೇನೋ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ 28ನೇ ತಾರೀಕು ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಲ್ಲಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಒರಿಜಿನಲ್ನೇ ಇಂಪಡೆಲ್ಲ ಆಗಿದೆ ಅಂತ ಮಾಡಿಬಿಟ್ಟು ಇವ್ರು ನೋಡಿದ್ರೆ ಗೊತ್ತಾಗಿದೆ ನಮ್ಗೆ. ಮೇಲೆ ಅಕ್ಟೋಬರ್ಲಿ ಇವ್ರು ಡೂಪ್ಲಿಕೇಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದು ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ. ಸೊ ಇದೆಲ್ಲ ಕಾರ್ಯಕ್ರಮ ಮಾಡಿ ಮುಗಿಸ್ಕೋಕ್ಕೋಸ್ಕರ ನಮ್ದನ್ನು ತಂದಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಂದೀಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಫಸ್ಟ್ ಸರ್ಕಲ್ನ ಉಪಾಧ್ಯಕ್ಷರಾಗಿರುವಂಥ ನಾಗರಾಜ್ ಗೌಡ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ರೈಟ್, ಇನ್ನು ಫಸ್ಟ್ ಸರ್ಕಲ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಸೋಮಶೇಖರ್ ಅವರು ಇದ್ದಾರೆ. ನಮಸ್ಕಾರ. ಇನ್ನು ಫಸ್ಟ್ ಸರ್ಕಲ್ನ ಸದಸ್ಯರಾಗಿರುವಂಥ ಚೈತ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕರಾಗಿರುವಂಥ ನಂದೀಶ್ ಅವರಿದ್ದಾರೆ. ನಮಸ್ಕಾರ. ನಂದೀಶ್ ಅವರೇ, ನಿಮ್ಮಿಂದನೇ ಆರಂಭ ಮಾಡೋದಾದರೆ, ನಮ್ಮ ಪ್ರತಿನಿಧಿ ಭವ್ಯ ಅವ್ರ ಜೊತೆ ನೀವು ಮಾತಾಡ್ತಾ ಇದ್ರಿ, ಒಂದು ಹಂತದ ಕ್ಲಾರಿಟಿ ಅನ್ನೋದು ಸಿಕ್ತು, ಎಲ್ಲೆಲ್ಲಿ ಏನೇನು ಆಗಿದೆ ಅಂಥೇಳಿ. ನನಗೊಂದು ಕುತೂಹಲ ಆಯಿತು, ಜಯರಾಮ್ ಅವರ ಸಂಪರ್ಕ ಹೆಂಗಾಯಿತು ನಿಮ್ಮ ಮತ್ತು ಅವರ ಜರ್ನಿ ಆರಂಭ ಆಗಿದ್ರ ಬಗ್ಗೆ ಹೇಳಿ. ಭಾಳ ಒಳ್ಳೆ ಕ್ವಶನ್ ಇದು. ಯಾಕೆಂದರೆ ಇಲ್ಲಿ ಫೌಂಡರ್ ಯಾರು, ಕೋ ಫೌಂಡರ್ ಯಾರು ಅನ್ನೋ ಪ್ರಶ್ನೆ ತುಂಬ ಜನಕ್ಕಿದೆ. ಹೌದು. 2021ರಲ್ಲಿ ನಾನು ಮತ್ತು ರವಿ ಅಂತ ಹೇಳಿ, ರೇಗಲೈವಿ ರವಿ ಅಂತ ಇರ್ತಾರೆ, ಅವರು ನಾವು ಇದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತೀವಿ. ನಾನು ಹೇಳ್ತೀನಿ ನಾನು ಉದ್ಯಮದಲ್ಲಿರೋದ್ರಿಂದ ನಾನು ಇದನ್ನು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಬರಲ್ಲ ಅಂತ. ಆಗ ರವಿಯವರು ಹೇಳ್ತಾರೆ ನೇಗಿಲಯೋಗಿ ಬಿಸ್ನೆಸ್ ನೆಟ್ವರ್ಕ್ ಅಂತ ಮಾಡೋಣ, ನೀನು ಎಲ್ಲರನ್ನೂ ರಿಸರ್ಚ್ ಮಾಡ್ಕೊಂಡು ರೆಡಿ ಮಾಡ್ಕೊ ಅಂತ. ನಾನು ಹೇಳ್ತೀನಿ ಇಲ್ಲ, ನನಗೆ ಪ್ರೆಸಿಡೆಂಟ್ ಆಗೋಂಥ ಇಚ್ಛೆ ಇಲ್ಲ, ಯಾರು ಮುಂದೆ ಬರಲಿ, ನಾನು ಅದನ್ನು ಕಾನ್ಸೆಪ್ಟ್ ಐಡಿಯಾಸ್ ನಾನು ಮಾಡೋಣ ಅಂತ. ಸೊ ಆಗ ರವಿಯವರು ಹೇಳ್ತಾರೆ ಇಲ್ಲ, ಒಬ್ಬರು ಅಧಿಕಾರಿ ಇದ್ದಾರೆ, ನಾವೊಂದು ಚರ್ಚೆಯಾಗಿ 6-8 ತಿಂಗಳಾದಮೇಲೆ ಸೆಪ್ಟೆಂಬರ್ 2021ರಲ್ಲಿ ಜಯರಾಮ್ ಅವ್ರನ್ನ ಭೇಟಿ ಮಾಡಿಸ್ತಾರೆ. ನಂಬಿಕಸ್ಥರು ಮಾಡ್ಕೊಂಡು ಹೋಗೋಣ ಜೊತೆಗೆ ಅಂತ. ನಾನು ಅವರು ಒಂದೇ ದಿನ ತುಂಬ ಹೊತ್ತು ಚಾಟ್ ಮಾಡ್ತೀವಿ. ಅವರು ಕಾರ್ಪೊರೇಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ, ನಾನು ನಂದು ಒಂದು 24 ಇಯರ್ಸ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಲ್ಟಿಪಲ್ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಆಗ ಒಂದು ಡಿಸೈಡ್ ಮಾಡ್ತೀವಿ. ಅವರು ಇಲ್ಲ ಮಾಡೋಣ ಅಂತ ಹೇಳ್ತಾರೆ. ಅದ ನಂತರ ಫೆಬ್ರವರಿಲಿ ಏಕಾಏಕಿ ಒಂದು ಇನಾಗ್ರೇಷನ್ ಥರ ಒಂದು ಮಾಡ್ತೀವಿ 2022ರಲ್ಲಿ. ಅಲ್ಲಿವರೆಗೂ ನನ್ನ ಕಾನ್ಸೆಪ್ಟ್ನ ಒಂದು 10 to 20% ಮಾತ್ರ ಚರ್ಚೆ ಆಗಿರ್ತದೆ. ಮತ್ತು ಇಂಪ್ಲಿಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತಾರೆ. ಫಸ್ಟ್ನೇ ಹಂತದಲ್ಲೇ ರವಿಯವ್ರಿಗೂ ಜಯರಾಮ್ಗೂ ಅವತ್ತೂ ಇಬ್ಬರು ಕ್ಲಾಶ್ ಆಗೋಗುತ್ತೆ. 69 ಜನ ಬಂದಿರೋರಲ್ಲಿ 52 ಜನ ಚಿಲ್ಲರೆ ರವಿ ಕಡೆಯಿಂದ ಬಂದಿರ್ತಾರೆ, ಮಿಕ್ಕಿದ ನನ್ನ ಕಡೆಯಿಂದ 12 ಜನ ಬಂದಿರ್ತಾರೆ, ಜಯರಾಮ್ ಸರ್ ಕಡೆಯಿಂದ ಒಂದಿಬ್ಬರು ಬಂದಿರ್ತಾರೆ. ಆಗ ಗಲಾಟೆ ಆದಾಗ ಏನಾಗ್ತದೆ, ಇವರು ಫಸ್ಟ್ ಸರ್ಕಲ್ಲು ಮಾಡಬೇಕು ಅಂತ ಅವ್ರು ನೇಗಿಲಾಗಿ ಬಿಸ್ನೆಸ್ ನೆಟ್ವರ್ಕ್ ಮಾಡಬೇಕು ಅನ್ನೋ ಚರ್ಚೆಯಲ್ಲಿ ಇಬ್ಬರಿಗೂ ವಾದ ವಿವಾದ ಆಗಿ ಅದೊಂದು 2-3 ತಿಂಗಳು ಅಲ್ಲೇ ನಿಂತೋಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲೇ ಒಂದು ವಿಜ್ಞಾನ ತಂದುಬಿಡ್ತಾರೆ. ಯಾಕೆಂದರೆ ಇವ್ರಿಗೆ ಸ್ವಲ್ಪ ನಾನು ಅಧಿಕಾರಿ ನಾನು ಅನ್ನೋದು ಒಂದು ಸ್ವಲ್ಪ ಇರುತ್ತೆ, ಅವರು ಅಧಿಕಾರಿಯಾಗಿ ರಿಟೈರ್ಡ್ ಆಗಿರ್ತಾರೆ, ಇಬ್ಬರು ಮಧ್ಯೆ ಒಂದು ಹೊಂದಾಣಿಕೆ ಬರಲ್ಲ. ನಾನು ಇವರಿಬ್ಬರು ನೋಡಿ ಏನು ಹೇಳ್ತೀನಿ, ಅಲ್ಲಿ ಬರ್ದಂತ ಯಾರು ಬಂದಿದ್ದಾರೆ 69 ಜನ ನಾವು ಮಾತಾಡ್ಸೋದು ಬೇಡ, ನಾನು ಹೊಸ್ದಾಗಿ ಕಟ್ತೀನಿ ಮತ್ತೆ ಅಂತ 6 ತಿಂಗಳು ಶ್ರಮ ಪಟ್ಟು ಹೋಟ್ಲಲ್ಲಿ ಮೀಟಿಂಗ್ ಕರೆದು ನಮ್ಮ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಭಾಳ ಮುಖ್ಯವಾದದ್ದು, ಇವತ್ತು ಕೋರ್ಟ್ಗೂ ಏನು ಅರ್ಥ ಆಗಲಿಲ್ಲ ಅಂದರೆ ಇದು ಇನೋವೇಟಿವ್ ಕಾನ್ಸೆಪ್ಟ್, ಯಾರೋ ಮಾಡಿದ ಥರ ಕಾನ್ಸೆಪ್ಟ್ ಅಲ್ಲ. ಯಾರೋ ಹೇಳ್ತಾರೆ ಇದ್ರ ಕಾನ್ಸೆಪ್ಟ್ ಅದ್ರ ಕಾನ್ಸೆಪ್ಟ್ ಅಂತ ಅಲ್ಲ, ಇದು ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್. ನೀವು ಕಾರ್ಪೊರೇಟಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಎಂಪ್ಲಾಯೀಸ್ ಇಲ್ಲ, ಇಲ್ಲಿ ವಾಲಂಟಿಯರ್ ಇಂಡಸ್ಟ್ರೀಸ್ ಬಂದಿರೋದು, ವಾಲಂಟಿಯರ್ ಬಿಸ್ನೆಸ್ ಮೆನ್ ಬಂದಿರೋದು. ಫಾರ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀನಿ. ಅವ್ರಿಗೇನೋ ಅನುಕೂಲ ನಮಗೇನೋ ಅನುಕೂಲ ಅಂತ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ಸರ್ಕಸ್ 6 ತಿಂಗಳು ಮತ್ತು ಸೆಪ್ಟೆಂಬರ್ವರೆಗೂ ನಮ್ಮದು ಇದೇ ಥರ ಸರ್ಕಲ್ ಮೀಟಿಂಗ್ನ ಪದೇ ನಾನು ಹೋಗಿ ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಸ್ಟಾರ್ಟಿಂಗ್ 6 ತಿಂಗಳು ಮತ್ತೆ ಬರುತ್ತೆ. ಈ ಪೀರಿಯಡ್ನ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಹೆಂಗಸರು ಒಂದು 9 ತಿಂಗಳು ಎತ್ತು ಕಷ್ಟಪಟ್ಟಿದೆಯಲ್ಲ, ಆ ನೋವು ಇದರಲ್ಲಿರ್ತದೆ. ಯಾಕೆಂದರೆ ಹೊಸದು ಜನಕ್ಕೆ ಗೊತ್ತಿಲ್ಲ ಅದೇನು ಅಂತ ಅಕ್ಸೆಪ್ಟ್ ಮಾಡೋದು ಭಾಳ ಕಷ್ಟ ಇದೆ. ಕರೆಕ್ಟ್. ಅದಾದಮೇಲೆ 2022 ಆಗಸ್ಟಲ್ಲಿ ಇದು ರಿಜಿಸ್ಟರ್ ಆಗುತ್ತೆ. ಆಗಲೂ ಜಯರಾಮ್ ಸರ್ ನಮ್ಮ ಜೊತೆ ಟಚಲ್ಲಿ ಇರ್ತಾರೆ, ಮೇನ್ ಆಗ್ತಿದೆ ಏನು ಅಂತ ಇನ್ನು ಗುಡ್ ನೋಟ್ ಇರ್ತಾರೆ. ನಾವು 60-80 ಜನ ಸೇರಲಿಕ್ಕೆ ಪ್ರತಿ ವಾರ 15 ದಿನ ನಾವು ಸರ್ಕಲ್ ಮೀಟಿಂಗ್ ಮಾಡಿ ಬಿಸ್ನೆಸ್ ಕೊಡಿಸೋದು, ಅವ್ರನ್ನ ಒಬ್ರೊಬ್ರಿಗೂ ಕನೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಆಗ ಜಯರಾಮ್ ಸರ್ನ ಒಂದು ಮೀಟಿಂಗ್ ಕರಿತೀವಿ. ಆಗ ಅವ್ರು ಖುಷಿ ಪಡ್ತಾರೆ, ಪರವಾಗಿಲ್ಲ ಈ ಥರದೊಂದು ಸಕ್ಸಸ್ ಆಗ್ತಾ ಇದೆ, ಇದೇನೋ ಕಾನ್ಸೆಪ್ಟ್ ಅಂತ ಅವರು ಇಷ್ಟಪಡ್ತಾರೆ. ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಂಟರ್ ಅಂತ ನಾವು ಜೊತೆಗೆ ಮುಂದೆ ಹೋಗ್ತೀವಿ.
ನಾನು ಹೇಳ್ತೀನಿ ನಾವು ಬ್ರ್ಯಾಂಡಿಂಗ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದು ಕಷ್ಟ, ಇದನ್ನು ಜನಕ್ಕೆ ಹೆಂಗೆ ಗೊತ್ತಿದೆ ಗೊತ್ತೇ Reach ಆಗ್ಬೇಕು. ನಾವು ಎಷ್ಟು ಅಲ್ಲಿ ಇಲ್ಲಿ ಒಬ್ರಿಬ್ಬರಿಗೆ ಮಾತಾಡಿದ್ರಲ್ಲಿ ರೀಚ್ ಆಗಲ್ಲ ಅಂತೇಳಿ ಫಸ್ಟ್ ಎಕ್ಸ್ಪೋನ ನಾನು ನವಂಬರ್ಲಿ ಹೇಳ್ತೀನಿ. ಆಗಲೂ ಅಪೋಸ್ ಮಾಡ್ತಾರೆ, ನಿನಗೇನಾರು ಬುದ್ಧಿ ಇದೆಯಾ, ಹೋಗಿ 30-40 ಲಕ್ಷನ ಎಕ್ಸ್ಪೋ ಅಂತ ಹಾಕಿ 36 ಸ್ಟಾಲ್ ಹಾಕಿ ನಿನ್ನ ಕೈಲಿ ಮಾಡೋಕ್ಕಾಗ್ತದ ಅಂತ. ಸರ್ ಏನು ಅದರಲ್ಲಿ ಏನಿಲ್ಲ, ಜನಕ್ಕೆ ಅವ್ರದ್ದು ಪ್ರಮೋಷನ್ ಆಗಬೇಕು, ಪ್ರಾಡಕ್ಟ್ ಪ್ರಮೋಟ್ ಆಗಬೇಕು, ನಾವು ಅದಕ್ಕೆ ಸಹಾಯ ಮಾಡಬೇಕು, ಜನ ಸೇರಿಸ್ಬೇಕು ಅಷ್ಟೇ. ಅದರಿಂದ ಅಂತ ದೊಡ್ಡ ಕಾನ್ಸೆಪ್ಟ್ ಅಂತ ಧೈರ್ಯ ಮಾಡಿ ನಾನು ಆ ಕಾರ್ಯಕ್ರಮನ ಮಾಡ್ತೀನಿ. ಅದು ಫಸ್ಟ್ ಒಂದು ಸಕ್ಸಸ್ ಆಗ್ತದೆ, ಒಂದು 3,000-4,000 ಜನ ಬರ್ತಾರೆ. ಎರಡನೇ ಅದರಲ್ಲಿ ಪ್ಲ್ಯಾನ್ ಮಾಡೋಕ್ಕೆ, ನಮಗೆ ಟೀಮ್ ಕ್ರಿಯೇಷನ್ ಮಾಡೋಕ್ಕೆ ಸರ್ಕಲ್ಸ್, ಮಲ್ಟಿಪಲ್ ಸರ್ಕಲ್ ಮಾಡ್ತೀನಿ. ಆಗೇನಾಗುತ್ತೆ ಅನುಕೂಲ ಅಂದರೆ ಒಂದು 8,000-10,000 ಜನ ಸೆಕೆಂಡ್ ಎಕ್ಸ್ಪೋ ಬಂದುಬಿಡ್ತಾರೆ. ಇಟ್ಸ್ ಎ ಯೂತ್ ಸಕ್ಸಸ್. ಐ ಮೀನ್ ಗೆಟಿಂಗ್ 8,000-10,000 ಪೀಪಲ್ ಇಟ್ ಸೆಲ್ಫ್ ಇಸ್. ಹೌದೌದು. ಮೂರನೇ ಎಕ್ಸ್ಪೋಗೆ ನಾನು ಭಿನ್ನವಾದ ನನ್ನ 16 ಕಾನ್ಸೆಪ್ಟಲ್ಲಿ 6 ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂತ ಪ್ಲಾನ್ ಮಾಡ್ತೀನಿ. ಓಕೆ. ಇವತ್ತೂ FC ಈಸ್ ಜಸ್ಟ್ 30% ಇಂಪ್ಲಿಮೆಂಟ್ ಆಗಿರೋ ಅಂತ ಮಗು ಅಷ್ಟೇ. ಅದು ನಾನು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಮಗು ಅಂತ ಹೇಳಿದೆ ಅಂದರೆ 4 ವರ್ಷ ಆಗಿದೆ, ಇದಿನ್ನು ಪಾಪು. ಈ ಪಾಪುನೇ ಇವರು ಹೈಜಾಕ್ ಮಾಡೋದು, ಎತ್ಕೊಂಡು ಹೋಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ 3ನೇ ಇವೆಂಟಲ್ಲಿ 36,000-40,000 ಜನ ಬಂದ್ಬಿಟ್ರು. ನಮ್ಮ ಜನಾಂಗದಲ್ಲಿ ನಮ್ಮ ಹಿಸ್ಟ್ರಿನಲ್ಲೇ ಇಷ್ಟು ಜನನ ಸೇರಿಸೋ ಕೆಪಾಸಿಟಿನೂ ಯಾರಿಗೂ ಇರಲಿಲ್ಲ, ಅದು ಆಗುತ್ತೆ ಅಂತಲೂ ಇಲ್ಲ. ಜಡ್ಜ್ ಕೇಳಿದ್ರು, ಆಯ್ತಪ್ಪ ಅಷ್ಟೊಂದು ಜನ ಸೇರಿಸಿದೆಯಲ್ಲ, ಹೆಂಗೆ ನೀನು ಮಾಡೋಕ್ಕೆ ಸಾಧ್ಯ, ಒಬ್ಬನ ಕೈಲಿ ಮಾಡೋಕ್ಕಾಗುತ್ತೆ, ಎಲ್ಲ ಸೇರಿಸಿ ಮಾಡಿದೆ. ಹೌದು, ಇಟ್ಸ್ ಎ ಗ್ರೂಪ್. ನಾನು ಜಡ್ಜಿಗೆ ಹೇಳಿದೆ, ಇದನ್ನ ಯಾವುದೋ ಕಂಪ್ನಿ ಥರ ಇಂಪ್ರಿಜನ್ಮೆಂಟ್ ಅಂತ ಟ್ರೇಡ್ ಮಾರ್ಕ್ ಅಂತ ತಗೋಬಿಡಿ. ಇಟ್ಸ್ ಎ ವಾಲಂಟಿಯರ್ ಫೋರ್ಸ್. ಇಟ್ ಇಸ್ 170 ಪೀಪಲ್ ಸ್ಟೇಟ್ ಕಮಿಟಿ, 2,000 ಸಬ್ ಕಮಿಟಿ ಆ್ಯಂಡ್ 1,000 ಕಮಿಟಿ. ಆ 3,000 ಜನ ಸೇರಿ ಇದನ್ನು ನಾವು ಸಕ್ಸಸ್ ಮಾಡಿದ್ದು. ಅದ್ರ ರೂವಾರಿ ಏನಿದೆ, ಪ್ಲಾನ್ ಇದೆ, ನಂದಿರ್ಬೋದು ಅಷ್ಟೇ. ಬಟ್ ನನಗೆ ಫ್ರಂಟ್ ಫೇಸ್ ಬರೋ ಇಷ್ಟ ಇರಲಿಲ್ಲ. ಬ್ಯಾಕಲ್ಲಿ ಕೂತು ಕೆಲಸ ಮಾಡೋದು ನಂದು ಯಾವಾಗಲೂ. ಎಕ್ಸಿಕ್ಯೂಷನ್ ಆ್ಯಂಡ್ ಪ್ಲಾನಿಂಗ್ ಇಸ್ ಮೈ ಸ್ಟ್ರೆಂತ್. ಪ್ಲಾನಿಂಗು, ಸ್ಟ್ರಾಟಜಿ, ಎಕ್ಸಿಕ್ಯೂಷನ್, ಬ್ಯಾಕಲ್ಲಿ ಕೂತು ಮಾಡೋದು ನಂದು ಒಂದು. ಸೊ ಯಾವ್ದಾರು ಒಂದು ಫೇಸ್ ಇರಲಿ ಅಂತ ಹೇಳಿದಾಗ ಇವರು ಸ್ವಲ್ಪ ರೈಟಪ್ ಎಲ್ಲ ಚೆನ್ನಾಗಿದ್ರು, ಸ್ಪೀಚ್ ಕೊಡ್ತಾಯಿದ್ರು. ಹಂಗಾಗಿ ಇವ್ರನ್ನ ನಾನು ಫ್ರಂಟ್ ಫೇಸ್ ಮಾಡಿದೆ. ಇಫ್ ಐ ಚಾಲೆಂಜ್ ಟುಡೇ ಟು ಜಯರಾಮ್ ರಾಯ್ಪುರ್, if he says one of this concept of circle, sector councils, one talak, one product, or FC next, any of this one concept is I'll never step to FC again. Okay, got it. It's a simple challenge to him. ಇಂಥ ದೊಡ್ಡ ಸವಾಲನ್ನು ನೀವು ಹಾಕ್ತಾ ಇದ್ದೀರಿ. Yes, tell to topmost people of our community in business saying that this is my concept, my idea, Nandish has executed and I have given the money. Is all completely a false and amalgamation. I totally don't understand. I am put up my own money, I put up my own concept, I put up my own idea for this community, which I didn't expect anything. I spent 16 hours, 20 hours. This is the kind of respect. He is hijacking me and pushing me away from this concept. I challenge him. He knows only 2 concepts. 4 concepts which I put it in January. Still these people don't know what is that concept is all about. Right. There is still 16 concepts. Okay. So I put a open challenge in the media saying that if you say one concept is by Jairam Raipur, then I'll not step back to FC, I'll give my FC society to all that. ಓಕೆ, ನೈಸ್, ವೆರಿ ನೈಸ್. ಓಕೆ, ಒಂದು ಕ್ಲಾರಿಟಿ ಸಿಕ್ತು. ಆದರೆ ಜಯರಾಮ್ ಅವರು ಇಂಥ ಈಗ ನಂದೀಶ್ ಅವ್ರು ಹೇಳ್ದಂಗೆ ಇಷ್ಟು ದೊಡ್ಡ ಕಾನ್ಸೆಪ್ಟು, ಇಷ್ಟು ದೊಡ್ಡ ಮಟ್ಟದಲ್ಲಿ ರನ್ ಆಗಬೇಕು ಅನ್ನೋದಾದರೆ ಒಂದು ವಿಶ್ವಾಸ, ನಂಬಿಕೆಯಲ್ಲಿ. ಇಲ್ಲೇನೋ ಒಂದು ಎಕ್ಸ್ಪೋ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ನಾನು 4 ಜನಕ್ಕೆ ಉದ್ಯೋಗ ಕೊಡ್ಬೋದಾ ಅನ್ನುವಂಥ ಉದ್ಯಮದ ಕನಸಿಟ್ಕೊಂಡು ಬರ್ತಾರೆ ಸರ್. ಬಟ್ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈಗೇನೋ ಒಂದು ಮೀಟಿಂಗ್ ಮಾಡಬೇಕು, ಎಕ್ಸ್ಪೋ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ಡಿಸ್ಕಸ್ ಮಾಡೇ ಮೂವ್ ಆಗ್ತಿರ್ತೀರಿ. ನಿಮಗೆ ಯಾವ ಕ್ಲೂ ಅಲ್ಲಿ ಗೊತ್ತಾಯಿತು ಜಯರಾಮ್ ಅವರು ಏನೋ ಮಿಸ್ಲೀಡ್ ಮಾಡ್ತಿದ್ದಾರೆ, ಸಮ್ವೇರ್ ಹಿಸ್ ಟ್ರ್ಯಾಕ್ ಇಸ್ ಡಿಫ್ರೆಂಟ್ ಅಂತ ಯಾವಾಗ ಗೊತ್ತಾಯಿತು ನಿಮಗೆ? ತುಂಬ ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ಭಾಳ ನಾವು ಮೊದಲಿಗೆ ನಮಗೂ ಅರ್ಥ ಆಗಲಿಲ್ಲ, ಭಾಳ ಕನ್ಫ್ಯೂಷನಲ್ಲಿ ಇದ್ವಿ ನಾವು ಎಲ್ಲ ನಮ್ಮ ಸದಸ್ಯರು. ನಾವು ಪ್ರತಿಯೊಂದು ಮೀಟಿಂಗ್ನಲ್ಲೂ ಕೋರ್ ಕಮಿಟಿ ಅಂದರೆ ನಾವೆಲ್ಲರೂ ಇರ್ತಾ ಇದ್ವಿ. ಫಸ್ಟ್ 50 ಮೆಂಬರ್ಸ್ ಇದ್ವಿ ಇಲ್ಲ, ನಾವೆಲ್ಲರೂ ಕೂಡ ಹಾರ್ಡ್ ವರ್ಕರ್ಸ್. ಇವತ್ತು ಇಲ್ಲಿ ನಮ್ಮ ಜೊತೆನೂ ಸ್ವಲ್ಪ ಜನ ಇದ್ದಾರೆ, ಅವ್ರ ಜೊತೆನೂ ಸ್ವಲ್ಪ ಜನ ಇದ್ದಾರೆ. ಬಟ್ ಎವ್ರಿ ಒನ್ ಈಸ್ ಎ ಆನೆಸ್ಟ್ ವರ್ಕರ್ಸ್. ಬಟ್ ಸ್ವಲ್ಪ ದಿನ ಸಮಯನ ನಾವು ಯೋಚನೆ ಮಾಡಿ ನೋಡೋವಷ್ಟರಲ್ಲಿ ಒಂದು ಗಾದೆ ಇದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತೇಳಿ. ಈ ಸಹವಾಸವನ್ನು ನಾವು 2 ವರ್ಷ ಕೆಲಸ ಮಾಡಿ FC ಕಟ್ಟಿ 2 ವರ್ಷ ನಂತರದಲ್ಲಿ ನಮ್ಮ FC ನಾವು ಕರೆತಂದ್ವಲ್ಲ ಕೆಲವು ವ್ಯಕ್ತಿಗಳನ್ನ, ಅವರಲ್ಲಿ ಯಾವ ಆತ್ಮೀಯತೆಯನ್ನು ಜಯರಾಮ್ ಅವ್ರು ಕಂಡ್ರೋ ಗೊತ್ತಿಲ್ಲ ನಮಗೆ ನಿಜವಾಗ್ಲೂ. ಅವ್ರೇನು ಮಾಡಿದ್ರು, ಅವರನ್ನು ಸಮೀಪಕ್ಕೆ ಇಟ್ಕೊಂಡ್ರು. ಈ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಜನರನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡಿದ್ರು. ಯಾರು ಅವ್ರಿಗೆ ಬುದ್ಧಿಯನ್ನು ಹೇಳೋದಂದರೆ, ಬುದ್ಧಿ ಹೇಳೋಕ್ಕೆ ನಾವೇನು ಚಿಕ್ಕವರಿದ್ದೀವಿ, ಬಟ್ ಆದರೂ ಕೂಡ ಸರಿಯಾದ ಮಾರ್ಗವನ್ನು ನಾವು ಹೇಳೋದಕ್ಕೆ ಬಯಸ್ತೀವಿ, ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೆ ಬಯಸ್ತೀವಿ. ಅಂಥವ್ರನ್ನ ದೂರ ಇಡೋದು, ಯಾರು ಅವ್ರ ಪರವಾಗಿ ಅವ್ರು ಹೇಳ್ದ ಹಾಗೆ ಮಾಡೋದು, ಅವ್ರು ಹೇಳಿದ ಕೆಲಸನ ಮಾಡೋದು, ಅವರ ಮಾತುಗಳಿಗೆ ನೀವು ಹೇಳಿದ್ದೇ ಸರಿ, ನೀವು ಮಾಡಿದ್ದೇ ಸರಿ ಅಂತ ಯಾರು ಹೇಳ್ತಾ ಇದ್ರು ಅಂಥವ್ರನ್ನ ಹತ್ರಕ್ಕೆ ತೊಗೊಳೋವಂಥ ಕೆಲಸಗಳು ನಮಗೆ ಗೊತ್ತಿಲ್ಲದೇ ಆಗೋಯ್ತು.
ನಾವು ಪ್ರತಿ ಸಲ ಕೇಳ್ತಾ ಇದ್ದೀನಿ, ಐ ಆಮ್ ಓನ್ಲಿ ದ ಪರ್ಸನ್ ಎವ್ರಿ ಟೈಮ್ ಆಸ್ಕಿಂಗ್ ದ ಕ್ವಶನ್ಸ್ ಇನ್ ಎವ್ರಿ ಮೀಟಿಂಗ್. ಅವ್ರಿಗೂ ಚೆನ್ನಾಗಿ ಗೊತ್ತು, ಧೈರ್ಯವಾಗಿ ಹೇಳ್ತಾರೆ ಅವರು ಕೂಡ. ನಾಗರಾಜು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಪ್ರಶ್ನೆಗಳಿಗೆ ಅವರು ಕೊನೆಯವರೆಗೂ ಉತ್ತರ ಕೊಡಲೇ ಇಲ್ಲ. ಯಾವುದು ನನ್ನ ಪ್ರಶ್ನೆ? ಈಗ ಏನು ಈ ಒಂದು ಗೊಂದಲ ಏನು ಬಂತು, ಇದು ಯಾಕಾಯಿತು ಅನ್ನೋ ಪ್ರಶ್ನೆಗೆ ಇದುವರೆಗೆ ಅವರಿಂದ ಉತ್ತರ ಬರಲಿಲ್ಲ. ಈ ಗೊಂದಲ ಆದಮೇಲೆ ಒಂದು ಸಡನ್ನಾಗಿ ಒಂದಿನ ಒಂದು ಮೀಟಿಂಗ್ ಕರೆದು ಇನ್ನು ಎಲ್ಲ ಸಾಲ್ವ್ ಆಯಿತು, ಇಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಒಂದು ನೇಮ್ ಅನೌನ್ಸ್ ಮಾಡ್ತಾರೆ, ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ. ಸಡನ್ಲಿ ಐ ಸರ್ಪ್ರೈಸ್ಡ್. ನಮಗೇನು ಕರೆದಿಲ್ಲ, ನಮಗೆ ಗೊತ್ತೇ ಇಲ್ಲ ಇದು ಹೇಗೆ ರಿಜಿಸ್ಟ್ರೇಷನ್ ಆಯಿತು ಅಂತ. ನಾನು ಆ ಸೇಮ್ ಕ್ವಶನ್ ಮೀಟಿಂಗ್ನಲ್ಲಿ ಕೇಳಿದೆ, ಇದರಲ್ಲಿ ಯಾರಿದ್ದಾರೆ ಸದಸ್ಯರು ಅಂತ ಕೇಳಿದೆ. ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಹೇಳಿ ಅದರಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ರಲ್ಲ, ಇದರಲ್ಲಿ ಯಾರಿದ್ದಾರೆ ಹೇಳಿ ಅಂದರೆ ಯಾರೂ ಬಾಯ್ ಬಿಡ್ತಾ ಇಲ್ಲ. ವಿ ವಿಲ್ ಎಕ್ಸ್ಪ್ಲೈನ್ 1-to-1. 1-to-1ನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಮೀಟಿಂಗ್ನಲ್ಲಿ ಹೇಳಲ್ಲ ಅಂತ ಹೇಳಿದ್ರು. ಅದಾಗಿದ್ದ ಒಂದು ವಾರಕ್ಕೇನೆ ಎಲ್ಲವೂ ಬಟಾಬೈಲಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂದು ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಬ್ರದರ್ಹುಡ್ ಇನ್ ಬಿಸ್ನೆಸ್ ಅಂತ ನಾವು ಏನು ಮಾಡಿದ್ದೀವಲ್ಲ ಅದು ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಜಯರಾಮ್ ಅವ್ರು ಬೇರೆ ಯಾರೂ ಅಲ್ಲ, ನಿಮಗೆ ಗೊತ್ತಿರೋರೆ, ನಿಮ್ಮ ಆತ್ಮೀಯರೇ, ಜೊತೆಗೆ ಬಿಸ್ನೆಸ್ಸಲ್ಲಿ ಕೈ ಜೋಡಿಸಿದವರೇ. ಈಗಲೂ ನೀವು ಪ್ರಶ್ನೆ ಮಾಡುವಂಥ ಪ್ರಯತ್ನ ಮಾಡಿರ್ತೀರಿ, ಈಗಲೂ ಆನ್ಸರ್ ಸಿಗ್ತಿಲ್ವಾ? ಜಯರಾಮ್ ಸರ್ ಅವ್ರಿಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಫಸ್ಟ್ ಸರ್ಕಲ್ ಸೊಸೈಟಿನಲ್ಲಿರ್ತಕ್ಕಂಥ ಮೆಂಬರ್ಸ್ ಯಾರು ಇದ್ದರೆ ಅದು ನಾವುಗಳು. ಇವತ್ತಿಗೂ ನಾಳೆಗೂ ಅವರ ಹುದ್ದೆಗೆ ಆಗಲಿ, ಅವರು ನಡೆದು ಬಂದ ಹಾದಿಗೆ ಆಗಲಿ, ಅವರ ಎಕ್ಸ್ಪೀರಿಯನ್ಸ್ಗೆ ಆಗಲಿ ಅತಿ ಹೆಚ್ಚು ಗೌರವ ಯಾರಾದರೂ ಕೊಡ್ತಾರೆ ಅಂತ ಅಂದರೆ ನಾವುಗಳು. ಬಟ್ ಅವರು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ, ಯಾಕೆ ಈ ಡಿಫ್ರೆನ್ಸ್ ಬಂತು, ಯಾಕೆ ನೀವು ನಂದೀಶ್ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರಿ, ಯಾಕೆ ನೀವು ಅವರ ಅಧ್ಯಕ್ಷ ಸ್ಥಾನದಿಂದ ಹೊರಗಡೆ ಇರು, ನಾನು ಹೊರಗಡೆ ಇರ್ತೀನಿ ಅಂತ ನಿಮ್ಮಲ್ಲಿ ಡಿಸ್ಕಷನ್ ಬಂತು, ಯಾಕೆ ಈ ಫಸ್ಟ್ ಸರ್ಕಲ್ನ ಈ 3 ವರ್ಷಕ್ಕೇನೆ ಕಟ್ಟಾಕುವಂಥ ಕೆಲಸವನ್ನು ಮಾಡಿದ್ರಿ. ಇದು ಸಮುದಾಯಕ್ಕೋಸ್ಕರ ಮಾಡಿರ್ತಕ್ಕಂಥ ಸಂಸ್ಥೆ. ಸಮುದಾಯದಲ್ಲಿರ್ತಕ್ಕಂಥ ಉದ್ಯಮಿಗಳನ್ನ ಸೃಷ್ಟಿ ಮಾಡಬೇಕು, ಸಮುದಾಯದಲ್ಲಿರ್ತಕ್ಕಂಥ ಉದ್ಯಮಿಗಳನ್ನ ಬೆಳೆಸಬೇಕು, ಸಮುದಾಯದಲ್ಲಿರ್ತಕ್ಕಂಥ ಉದ್ಯಮಿಗಳು ಆಗಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಉದ್ಯಮವನ್ನು ಸೃಷ್ಟಿ ಮಾಡಬೇಕು ಅಂತ ಮಹದಾಸೆಯನ್ನು ಇಟ್ಕೊಂಡು ಬಂದಂಥ ಈ ಸಂಸ್ಥೆಯನ್ನು ಕೇವಲ 3 ವರ್ಷಕ್ಕೆ ಕಟ್ಟಾಕುವಂಥ ಕೆಲಸವನ್ನು, ಗೊಂದಲವನ್ನು, ನಾಡಿನ ಜನತೆಯಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಸಮುದಾಯ ಅಂತಂದ್ರೆ ಒಕ್ಕಲಿಗ ಸಮುದಾಯ. ಇಡೀ ಬೆಂಗಳೂರು ನಾಡನ್ನ ಕಟ್ಟಿಕೊಟ್ಟಂತ ಸಮುದಾಯ ಅಂತ ಯಾವ್ದಾರು ಇದ್ರೆ ಅದು ಒಕ್ಕಲಿಗರ ಸಮುದಾಯ. ಅಂತ ನಾಯಕತ್ವ ಉಳ್ಳಂತ ಸಮುದಾಯವನ್ನ ಇವತ್ತು ನೀವು ಇಂಥ ಮುಜುಗರಕ್ಕೆ ತಂದು ಈಡು ಮಾಡಿದಂತ ಈ ಸನ್ನಿವೇಶ ಇದೆಯಲ್ಲ, ಇದು ನಿಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸನಾ? ರೈಟ್. ಇದರಿಂದ ನೀವು ಅದಕ್ಕೆ ನೆಮ್ಮದಿಯಿಂದ ಜನಗಳಿಗೆ ಕೊಡ್ತಕ್ಕಾಗ್ತದ? ಈ 1 ತಿಂಗಳಿಂದ ನಡೀತಾ ಇರತಕ್ಕಂಥ ಅಪಹಾಸ್ಯಗಳಿಗೆಲ್ಲವ ಕಾರಣ ಯಾರು? ಇದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ನೇರವಾಗಿ ನೀವು ಉತ್ತರ ಕೊಡೋದಾದ್ರೆ ಈ ಕಾರ್ಯಕ್ರಮನ ಇಷ್ಟು ಅರಿಬಿರಿಯಿಂದ ಮಾಡುವ ಅವಶ್ಯಕತೆ ಏನಿದೆ? ನಮಗೆ ನ್ಯಾಯಾಲಯ, ಹೈಕೋರ್ಟ್ ನಮಗೆ ನ್ಯಾಯ ಕೊಡ್ತು. ಫಸ್ಟ್ ಸರ್ಕಲ್ ಸೊಸೈಟಿ ನಿಮ್ದು, ನಂದೀಶ್ ರಾಜೇಗೌಡರು ಅದರಲ್ಲಿ ಅಧ್ಯಕ್ಷರಿದ್ದಾರೆ, ನಾಗರಾಜ್ ಗೌಡರು ಉಪಾಧ್ಯಕ್ಷರಿದ್ದಾರೆ ಅಂತ ಹೇಳಿ ಹೈಕೋರ್ಟ್ ಹೇಳೋದ್ ಮೇಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ, ಯಾವ ನೈತಿಕತೆ ಇದೆ ನಿಮ್ಗೆ? ನೀವು ಯಾವ ಮೀಡಿಯಾ ಮುಂದೆ ಬಂದು ಹೇಳಿದೀರಾ? ನೀವು ಒಂದು ಪೇಪರ್ಸ್ ಆದ್ರೂ ನೀವು ತೋರಿಸಿದ್ದೀರಾ? ಮೀಡಿಯಾಗೆ, ಜನಗಳಿಗೆ ತೋರಿಸಿದ್ದೀರಾ? ರೈಟ್. ಸೋಮಶೇಖರ್ ಅವರೇ, ನೀವು ಹೇಳಿ, ಈಗ ನೀವು ಈ ಫಸ್ಟ್ ಸರ್ಕಲ್ ಸೊಸೈಟಿ ಜೊತೆ ಇದ್ದೀರಾ ಅಂದರೆ ಒಂದು ಉದ್ದೇಶ ಇರುತ್ತೆ. ಈಗ ನಂದೀಶ್ ಅವರು ಈ ಒಂದು ಸಂಸ್ಥೆಯನ್ನು, ಸೊಸೈಟಿಯನ್ನು ಹುಟ್ಟು ಹಾಕಬೇಕು ಅಂದರೆ ಅದಕ್ಕೊಂದು ಉದ್ದೇಶ ಅನ್ನೋದಿರುತ್ತೆ. ಇವತ್ತು ನಾಗರಾಜ್ ಗೌಡರು ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಒಂದು ಉದ್ದೇಶ, ಚೈತ್ರ ಅವರು ಅದಕ್ಕೂ ಒಂದು ಉದ್ದೇಶ ಅಂದಿರುತ್ತೆ. ಈ ಜಯರಾಮ್ ಅವರು ಬೇರೆ ರೂಟ್ ತೊಗೊಂಡ್ರು ಅಂದರೆ ಒಂದು ಉದ್ದೇಶ ಇರಬೇಕಲ್ಲ, ಅದ್ರ ಬಗ್ಗೆ ಏನಾದರೂ ಅರಿವಿದೆಯಾ? ಏನು ಉದ್ದೇಶ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಫ್ಯಾಮಿಲಿ ಇನ್ವಾಲ್ವ್ ಮಾಡಿಕೊಂಡು ಅದನ್ನು ಏನೋ ಅವರ ಫ್ಯಾಮಿಲಿ ಬಟ್ ಈಗ ನೀವು ಇಷ್ಟು ಜನ ಮಾತಾಡ್ತಿದ್ದಾಗ ವಿಚ್ ಇಸ್ ವೆಲ್ ಪ್ಲ್ಯಾನ್ಡ್ ಅಂತ ಫೀಲ್ ಆಯಿತು. ಈಗ ಅವ್ರದ್ದು, ಜಯರಾಮ್ ಅವ್ರದ್ದು ಪ್ಲ್ಯಾನ್ ವಿಚ್ ಇಸ್ ವೆಲ್ ಪ್ಲ್ಯಾನ್ಡ್, ಏನು ನೆಕ್ಸ್ಟ್ ಒಂದೊಂದು ಸ್ಟೆಪ್ಪು ಕೂಡ ಪ್ಲ್ಯಾನ್ಡ್ ಅಂತ ಅನ್ನಿಸ್ತಿದೆ. ಹಾಗಾಗಿ ಅದೇ ಮೇಲ್ನೋಟ ಅದು ಪ್ಲ್ಯಾನ್ಡ್ ಅಂತಲೇ ಅನಿಸುತ್ತೆ ನಮಗೂ ಕೂಡ. ಬಟ್ ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದರು ಅನ್ನೋದು ನಮಗೂ ಇವತ್ತಿಗೂ ಕೂಡ ಸ್ವಲ್ಪ ನಾವು ಕೂಡ ಗೊಂದಲದಲ್ಲೇ ಇದ್ದೀವಿ. ಬಟ್ ತುಂಬ ಚೆನ್ನಾಗಿ ನಡೀತಾ ಇತ್ತು. 3 ವರ್ಷ 4 ವರ್ಷ 3 ವರ್ಷ ಏನು ನಡೀತು, ಎಲ್ಲರಿಗೂ ಒಳ್ಳೆ ಬಿಸ್ನೆಸ್ ಸಿಕ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆ ಐಡೆಂಟಿಟಿ ಸಿಕ್ತು, ಎಲ್ಲ ಇತ್ತು. ಬಟ್ ಅದೇ ಏನಕ್ಕೆ ಹಿಂಗೆ, ಅದೇ ಮೇನ್ ಇರ್ಬೋದು ಮೋಸ್ಟ್ಲಿ ಫ್ಯಾಮಿಲಿ ಇನ್ವಾಲ್ವ್ ಮಾಡಿಕೊಂಡು ಅಥವಾ ಪಾಲಿಟಿಕ್ಸ್ಗೆ ಎಂಟ್ರಿ ಆಗುವಂಥ ಏನಾದರೂ ಇರ್ಬೋದೇನೋ. ಸೊ ಆ ಒಂದು ಏನಾದರೂ ಸಿಗ್ತಾ ನಿಮಗೆ ಈಗ ಒಂದೂವರೆ ತಿಂಗಳು ಅಥವಾ 3 ತಿಂಗಳ ಅವಧಿಯಲ್ಲಿ ಏನೋ, ಇಫ್ ಹಿ ಈಸ್ ಗೋಯಿಂಗ್ ಟು ಪಾಲಿಟಿಕ್ಸ್, ಅದಕ್ಕೇನೋ ಕ್ಲೂಸ್ ಅಂತ? ಅದೇ ಮೋಸ್ಟ್ಲಿ ನಾನು ಕೇಳಿರೋ ಪ್ರಕಾರ ಮುಂದೆ ಎಲೆಕ್ಷನ್ಗೆ ಏನೋ ಮೋಸ್ಟ್ಲಿ ಕಂಟೆಸ್ಟ್ ಆಗ್ಬೋದೇನೋ ಒಂದು.
ಇರ್ಬೋದು. ಸೊ ಆ ಒಂದು ಉದ್ದೇಶದಿಂದ ಸ್ವಲ್ಪ ಇದರಲ್ಲಿ ಸ್ವಲ್ಪ ನೇಮು ಫೇಮ್ ತುಂಬ ಚೆನ್ನಾಗಿ ಬರ್ತದೆ, ಸ್ವಲ್ಪ ಐಡೆಂಟಿಟಿನೂ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಹರಿದಾಡ್ತಾ ಇರೋದ್ರಿಂದ ಮೋಸ್ಟ್ಲಿ ಇದ್ರೂ ಇರ್ಬೋದು, ಅದು ಗೊತ್ತಿಲ್ಲ. ಇರುತ್ತೆ ಅನ್ಸುತ್ತೆ ನನಗೆ, ಮೂಲಗಳ ಪ್ರಕಾರ ಇದೆ ಅನ್ಸುತ್ತೆ. ನಾನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ತಗೋತೀನಿ. ಚೈತ್ರ ಅವ್ರು ಹೇಳಬೇಕು. ಫಸ್ಟ್ ಸರ್ಕಲ್ ಸೊಸೈಟಿಯನ್ನು ನಂಬಿ ನಂದೀಶ್ ಅವರು ಆಗಲೇ ಉಲ್ಲೇಖ ಮಾಡೋದು, 30,000-40 ಸಾವಿರಕ್ಕೂ ಅಧಿಕ ಜನ ನಿಮ್ಮ ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾರೆ, ನಂಬಿಕೆ ವಿಶ್ವಾಸಗಳ ವಿನಿಮಯ ಆಗುತ್ತೆ, ಉದ್ಯಮಗಳು ಸೃಷ್ಟಿಯಾಗಬೇಕು ಅನ್ನುವಂಥ ಕನಸಿಗೆ ನೀರೇರಿಯುವಂಥ ಕೆಲಸ ಆಗುತ್ತೆ ಅಂದಾಗ ಇದೊಂಥರ ಒಂದು ಬ್ರೇಕ್ ಹಾಕ್ದಂಗಲ್ವ ಈ ಘಟನೆ? ನಂಬಿಕೆ ಕಳ್ಕೊಳ್ಳಲ್ವಾ ನಿಮ್ಮ ಜೊತೆ ನಿಮ್ಮನ್ನು ನಂಬಿ ಬರೋರು? ಖಂಡಿತ ಮೇಡಮ್. ಆ್ಯಕ್ಚುಲಿ ನಾವು ಇದು ಫಸ್ಟ್ ಸರ್ಕಲ್ ಅಂತ ಗೊತ್ತಾದ ತಕ್ಷಣ ಒಂದು ಉದ್ಯಮಿ ಒಕ್ಕಲಿಗ ಮತ್ತು ಉದ್ಯಮಿ ಕನ್ನಡಿಗ ಅಂತ ಒಂದು ಪ್ಲ್ಯಾನಿಂಗಲ್ಲ. ಆ್ಯಕ್ಚುಲಿ ನಾವು ಇದಕ್ಕೆ ಸಂಸ್ಥೆಗೆ ಎಂಟ್ರಿ ಆಗಿದ್ದೆ, ನಮ್ಮದು ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ, ಇದ್ರ ಮುಖಾಂತರ ನಮಗೊಂದು ಸಪೋರ್ಟಿಂಗ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇದಕ್ಕೆ ಎಂಟ್ರಿ ಆಗಿದ್ದು. ನಾವು ಎಂಟ್ರಿಗೆ ತುಂಬ ಕಡಿಮೆ, ಒಂದು 6 ತಿಂಗಳಲ್ಲಿ ನಾನು ಆ್ಯಕ್ಚುಲಿ ಇದಕ್ಕೆ ಬಂದಿದ್ದು. 6 ತಿಂಗಳಲ್ಲಿ ಫಸ್ಟ್ ಬಂದ ತಕ್ಷಣ ನಂದೀಶ್ ಅವ್ರ ಪರಿಚಯ ಆಗುತ್ತೆ, ಅವ್ರ ಸಪೋರ್ಟಿಂಗ್ ಸಿಗುತ್ತೆ, ನಮ್ಗೆ ಅವಾಗ ಖುಷಿ ಆಗುತ್ತೆ. ಒಂದು ಉದ್ಯಮಕ್ಕೆ ಒಂದು ಒಳ್ಳೆ ನಮಗೆ ಒಂದು ಸಪೋರ್ಟಿಂಗ್ ಸಿಗ್ತಾ ಇದೆ ಅಲ್ಲ ಅಂಥೇಳಿ ಒಂದು ಖುಷಿ ಆಗುತ್ತೆ. ಅದೇ ರೀತಿ ಅವ್ರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಯಾವ ರೀತಿ ಇದನ್ನು ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಯಾವ ರೀತಿ ಉದ್ಯಮಿದವ್ರಿಗೆ ಸಪೋರ್ಟ್ ಮಾಡ್ಬೋದು. ಬಟ್ ನಮ್ಮ ದೇಶದ ಅಲ್ಲದೆ ಹೊರ ದೇಶಕ್ಕೂ ಹೋಗಿ ನಮ್ಮ ಇದನ್ನೆಲ್ಲ ಎಕ್ಸ್ಪೋ ಮಾಡಬೇಕು, ಹೊರ ದೇಶದವ್ರಿಗೂ ಕೂಡ ಸಪೋರ್ಟಿಂಗ್ ಸಿಗಬೇಕು. ಮತ್ತು ಎಷ್ಟೋ ಜನ ಉದ್ಯಮಿಗಳಿಗೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಉದ್ಯಮನ ಇದು ಮಾಡಬೇಕು ಅನ್ನೋದು ಇಂಟರ್ನಲ್ ಗೊತ್ತಿಲ್ಲ. ಅಂಥವರಿಗೆಲ್ಲ ನಂದೀಶರು ಒಂದು ಪ್ಲ್ಯಾನ್ ಮಾಡ್ತಾರೆ ಯಾವ ಥರ ಮಾಡಬೇಕಂತಲ್ಲಿ. ಇವ್ರದ್ದು ಉದ್ದೇಶ ಇರೋದೇನೆಂದರೆ ಈ ಕಾನ್ಸೆಪ್ಟನ್ನ ಯಾವ ರೀತಿ ಎಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಬರೀ ಆ ನಿಟ್ಟಿನಲ್ಲೇ ಇವ್ರ ಕಾನ್ಸೆಪ್ಟ್ ಹೋಗ್ತಾ ಇರುತ್ತೆ, ಬೇರೆ ಯಾವುದೇ ಆಲೋಚನೆಗಳು ಇರೋದಿಲ್ಲ. ಅಂದ್ರೆ ರಾಜಕೀಯವಾಗ್ಲಾಗ್ಲಿ ಬೇರೆನಾಗ್ಲಿ ಇವ್ರಿಗೆ ಅದ್ರದ್ರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ಅದು ಗೊತ್ತಿರೋದಿಲ್ಲ. ನಮ್ದೇನೇ ಇದೆ, ಯಾವ ರೀತಿ ಮೀಟಿಂಗ್ ಮಾಡಬೇಕು, ಎಲ್ಲರನ್ನ ಯಾವ ನಿಟ್ಟಿನಲ್ಲಿ ಸೇರಿಸ್ಬೇಕು, ಜೊತೆಗೆ ಅವ್ರಿಗೆಲ್ಲ ಉದ್ಯಮದ ಬಗ್ಗೆ ಯಾವ ರೀತಿ ಅರಿವು ಮೂಡಿಸ್ಬೇಕು, ಯಾವ ರೀತಿ ಒಂದು ಒಳ್ಳೆ ಪ್ಲಾನೆಡ್ ಆಗಿ ತಗೊಂಡೋಗ್ಬೇಕು ಅನ್ನೋ ಕಾರಣದಲ್ಲಿ, ಮತ್ತು ನೆಕ್ಸ್ಟ್ ಇಯರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಮಾಡಬೇಕು ಎಕ್ಸ್ಪೋನ ಅನ್ನೋದು ಒಂದು ಆ ಟ್ರೈನಪ್ಪಲ್ಲಿ ನಾವೆಲ್ಲ ಇರ್ತೇವೆ. ಆ್ಯಕ್ಚುಲಿ ನಮಗೂ ಒಂದು ಖುಷಿ ಆಗುತ್ತೆ, ಒಂದು ಒಳ್ಳೆ ನಮಗೂ ಇಲ್ಲಿ ಸಪೋರ್ಟಿಂಗ್ ಸಿಗ್ತಾ ಇದೆ, ನಾವು ಉದ್ಯಮದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೋಬೋದು ಅಂತ. ನಾನು ಬಂದೆ ಮೈಸೂರಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ವಿ, ದೊಡ್ಡದಾಗಾಯಿತು. ನೆಕ್ಸ್ಟ್ ಇನ್ನೊಂದು ಮೀಟಿಂಗಲ್ಲಿ ಆ್ಯಕ್ಚುಲಿ ಇವ್ರು ಇಲ್ಲವೇ ಇಲ್ಲ ಅಧ್ಯಕ್ಷರು, ಬೇರೆ ಅಧ್ಯಕ್ಷರು ಅಂತ ಅನೌನ್ಸ್ ಆಗುತ್ತೆ. ಆ್ಯಕ್ಚುಲಿ ನಮಗೆ ಶಾಕ್. ಇದು ನಾವು ಹೋಗ್ತಾ ಇರೋದು ಯಾವುದೋ ಮೀಟಿಂಗ್ಗೆ, ಇನ್ನು ಹಿಂಗೆ ಅಧ್ಯಕ್ಷ ಬದಲಾವಣೆ ಬಗ್ಗೆ ಡಿಬೇಟಿಗೆ ಕರೀತಾ ಇದ್ದಾರೆ, ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಈ ಫಂಕ್ಷನಲ್ಲಿ ಅಂತ ನಾನು ಫಂಕ್ಷನಿಗೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಇವ್ರು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ಫಂಕ್ಷನ್ ಆಗುತ್ತೆ. ಇವ್ರ ಹೆಸರೇ ಬಂದಿಲ್ಲ ಅಲ್ಲಿ ಅಧ್ಯಕ್ಷರು ಬೇರೆಯವ್ರಂತ ಅನೌನ್ಸ್ ಆಗುತ್ತೆ. ನಮಗೆ ಶಾಕ್ ಆಗುತ್ತೆ, ಓ ನಂದೀಶ್ ಅವರೇ ಅಲ್ವಾ ಬೇರೆಯವ್ರ ಅಧ್ಯಕ್ಷರಾ, ನಮಗೆ ಗೊತ್ತಿಲ್ಲ. ಸಡನ್ ಆಗಿ ಬೇರೆಯವರ ಅಧ್ಯಕ್ಷರಾಗಿ ಅನೌನ್ಸ್ಮೆಂಟ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಕೂಡ ಬೇರೆ ಸದಸ್ಯರೊಬ್ಬರು ಲಾಸ್ಟ್ ಮೂಮೆಂಟ್ವರೆಗೂ ನಂದೀಶ್ ಅವರು ಲಾಸ್ಟ್ ಚೇರಲ್ಲಿ ಕೂತಿರ್ತಾರೆ. ಅಷ್ಟರವರೆಗೂ ಫಸ್ಟ್ ಅಧ್ಯಕ್ಷರು ಅಂತ ಹೇಳಿ ನಂದೀಶ್ ಅವ್ರು ಗುರ್ತಿಸ್ಕೊಂಡಿದ್ದವರು ಆ ಪ್ರೋಗ್ರಾಮ್ನಲ್ಲಿ ನಂದೀಶ್ ಅವ್ರ ಹೆಸರೇ ಇರಲ್ಲ. ಇಟ್ ಈಸ್ ಅ ಸಡನ್ ಅನೌನ್ಸ್ಮೆಂಟ್. ನಮಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಅದು. ಅದಾದಮೇಲೆ ಯಾರೋ ಒಬ್ರು ಅಲ್ಲಿ ಧ್ವನಿ ಎತ್ತುತ್ತಾರೆ, ಹಂಗಾರೆ ನಾವೆಲ್ಲ ಏನು, ಯಾರೋ ಚೆನ್ನಾಗಿ ನಡೆಸ್ತಾ ಇರೋದು, ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಿರೋರು ಹೆಸರೇ ಬಂದಿರಲ್ಲ, ಅಲ್ಲಿ ಬೇರೆಯವ್ರು ಯಾರು ಹೆಸರೇ ಇರಲ್ಲ, ಯಾರ್ದೋ ಬೇರೆಯವ್ರ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಅಧ್ಯಕ್ಷರು ಬೇರೆ ಬೇರೆ ಸರ್ಕಲ್ಲಿಗೆ, ಯಾರು ಇರಲ್ಲ. ಅವಾಗ ಅವಕಾಶನೇ ಸಿಕ್ಕಲಿಲ್ಲ, ಅದು ಕ್ಲಾರಿಟಿನೂ ಸಿಕ್ಕಲಿಲ್ಲ, ಹೀಗೆ ಅದು ನಡ್ಕೊಂಡು ಹೋಗ್ತೈತೆ. ಅದು ನಮಗೂ ಅವಾಗ ಬೇಜಾರಾಗಿ, ಮತ್ತು ನಮ್ಗೆ ಇಲ್ಲಿ ಏನು ಸಿಗುತ್ತೆ, ನಾವು ಬಂದಿರೋದು ಒಂದು ಉದ್ಯಮಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಗುತ್ತೆ, ಅಲ್ಲಿ ಉದ್ಯಮದಲ್ಲಿ ಬೆಳಿಬೇಕಂತ. ಬಟ್ ಇಲ್ಲಿ ನೋಡಿದ್ರೆ ರಾಜಕೀಯ ಸ್ಟಾರ್ಟ್ ಆಯಿತು. ಹಂಗಾಗಿ ನಮಗೂ ಒಳಗೂ ಇನ್ಮೇಲೆ ಬೇಡಪ್ಪ, ಸರ್ಕಲ್ಗೆ ಹೋಗೋದೇ ಬೇಡ, ಅಲ್ಲಿ ರಾಜಕೀಯ ಮಾಡೋಕ್ಕಲ್ಲ, ನಾವು ಬಂದಿದ್ದು ರಾಜಕೀಯ ಮಾಡೋಕ್ಕಲ್ಲ, ನಮ್ಮ ಉದ್ಯಮನ ನಾವು ಬೆಳೆಸ್ಕೊಳ್ಳೋಕ್ಕೆ, ಒಂದು ಒಳ್ಳೆ ರೀತಿ ತಗೊಂಡೋಗೋಕ್ಕೆ, ಮತ್ತು ಸಪೋರ್ಟಿಂಗ್ ಸಿಗುತ್ತೆ, ಬೇರೆ ಬೇರೆ ರೀತಿ ಜನಗಳು ನಮ್ಗೆ ಅಲ್ಲಿ ಪರಿಚಯ ಆಗ್ತಾರೆ ನಿಜ ಅಂತೇಳಿ ನಾವು ಹೋಗಿದ್ದು ಫಸ್ಟ್ ಸರ್ಕಲ್ಲಿಗೆ. ನಾವು ಯಾವುದೇ ರಾಜಕೀಯವಾಗ್ಲಿ ನಾವು ಹೋಗಿಲ್ಲ. ಹಂಗಾಗಿ ಇಲ್ಲೂ ರಾಜಕೀಯ ಬರುತ್ತೆ ಅಂದಮೇಲೆ ನಮ್ಗೆ ಈಗ ನಂದೀಶ್ ಅವ್ರ ಹತ್ರ ಮಾತಾಡೋ ಪ್ರಯತ್ನ ಏನಾರು ಅವಾಗ ಮಾಡಿದ್ರೆ ಏನು ಹಿಂಗಾಗ್ಬಿಡುತ್ತೆ? ಖಂಡಿತ ಮೇಡಮ್, ನಾವು ಹೇಳಿದ್ವಿ ನೋಡಿ ಸರ್, ನಿಮ್ಮ ಪ್ಲ್ಯಾನಡು ನಮಗೆ ತುಂಬ ಇಷ್ಟ ಆಗಿದೆ. ಏನಂದರೆ ನೀವು ಪ್ಲ್ಯಾನ್ ಮಾಡ್ತಾ ಇರೋದು ಉದ್ಯಮನ ಯಾವ ರೀತಿ ಯಾವ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇವರು ಉದ್ಯಮಿ ಕನ್ನಡಿಗ ಅನ್ನೋ ರೀತಿ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಮಾಡಬೇಕು ಅನ್ನೋ ರೀತಿ ಆ ಕಾನ್ಸೆಪ್ಟ್ ಎಲ್ಲ ನಮ್ಗೆ ಇಷ್ಟ ಆಗಿ ನಾವು ಇವತ್ತವರೆಗೂ ಅದಕ್ಕೆ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರೋದು. ನಾವಿಲ್ಲಿ ಬಂದಿರೋದು ಉದ್ಯಮ ಮಾಡೋಕ್ಕೆ, ಉದ್ಯಮನ ನಾವು ಒಳ್ಳೆ ರೀತಿ ಬೆಳೆಸ್ಕೊಳ್ಳೋಕ್ಕೆ, ನಾವಿಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಈ ಹೊಸ ಅಧ್ಯಕ್ಷರು ಏನೋ ರಾಜಕೀಯ ಮಾಡ್ತಿದ್ದಾರೆ ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಅಂದರೆ ಅವ್ರು ಏನು ಕಾನ್ಸೆಪ್ಟ್ ರೀಚ್ ಮಾಡಿದ್ರು ಆ ಮೀಟಿಂಗಲ್ಲಿ? ಅಲ್ಲ ಮೇಡಮ್, ಇಲ್ಲಿವರೆಗೂ ಮೀಟಿಂಗ್ಗಳೇ ನಡೀತಾ ಇಲ್ಲ ಅಲ್ಲ.
ಇವ್ರು ಮಾಡ್ತಿದ್ದ ಮೀಟಿಂಗ್ಗಳು ನಡೀತಾ ಇರೋದು, ಪ್ರತಿ ಸರ್ಕಲಲ್ಲೂ ಮೀಟಿಂಗ್ ಆಗ್ತಾ ಇದ್ದದ್ದು, ಪ್ರತಿ ವಾರ ಮೀಟಿಂಗ್ ನಾವುಗಳು ಅಟೆಂಡ್ ಮಾಡ್ತಾ ಇದ್ವಿ. ಇವತ್ತವರೆಗೂ ನಾವು ಮೀಟಿಂಗ್ ಅಟೆಂಡೇ ಮಾಡಿಲ್ಲ. ಸೊ ಇವತ್ತು ನಾವು ಫಸ್ಟ್ ಸರ್ಕಲ್ ಸೊಸೈಟಿಯಲ್ಲಿ ಆಗಿರುವಂಥ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಂದೀಶ್ ಅವರು, ನೀವು ಹೇಳಿ, ಆಗಲೇ ಚೈತ್ರ ಅವ್ರು ಹೇಳ್ತಾ ಇದ್ರು ಸಡನ್ ಆಗಿ ಅಧ್ಯಕ್ಷರ ಬದಲಾವಣೆ, ನೀವು ಕೂಡ ಆ ಮೀಟಿಂಗಲ್ಲಿ ಇದ್ರಿ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತಾ ಮೊಮೆಂಟಲ್ಲಿ ನಿಮಗೆ ಅಂತ ಹೇಳಿ? ಆ ಮೀಟಿಂಗ್ನಲ್ಲಿ ಭಾಳ ಆಶ್ಚರ್ಯ ಅಂದರೆ, ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ಲಿ, ನನ್ನ ಬಗ್ಗೆ ನೆಗೆಟಿವ್ ಹೇಳೋದು ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಮನ ದನ ತನ ಎಲ್ಲಾನು ಕೊಟ್ಬಿಟ್ಟಿದ್ದೀವಿ. ನೆಗೆಟಿವ್ ಮಾತಾಡಿದಾಗ ಮನಸ್ಸಿಗೆ ಭಾಳ ಹರ್ಟ್ ಆಗ್ತದೆ. ಪ್ರತಿ ಚಿಕ್ಕ ಚಿಕ್ಕ 40 ಜನ 5 ಜನ ಕರೆಸಿ ಕ್ಯಾಂಪೇನಿಂಗ್ ಮಾಡ್ತಾ ಇದ್ರು 2 ತಿಂಗಳಿಂದ. ಅವರೆಲ್ಲ ಉಲ್ಟಾ ಹೊಡಿತಾ ಇದ್ರು. ಏಕಾಏಕಿ ನನ್ನ ಏನಿತ್ತು ಅವ್ರನ್ನೇ ಪ್ರೆಸಿಡೆಂಟ್ ಮಾಡಿ ಒಂದು ಟೇಕ್ ಓವರು, ಒಂದು ಸಭೆ, ಒಂದು ಕಾರ್ಯಕ್ರಮ ಮತ್ತು ಮೆಂಬರ್ಸ್ಗಳನ್ನ ಕರೆದು ಒಂದು ಮಾತುಕತೆ ಆಡಿ ಅವ್ರನ್ನೆಲ್ಲ ಕಾನ್ಫಿಡೆನ್ಸಿಂದ ತಗೊಂಡು, ಯಾಕೆಂದರೆ ನಾವು 72 ಜನ ಸ್ಟೇಟ್ ಕಮಿಟಿ, ಸಬ್ ಕಮಿಟಿ 190 ಜನ, ಅದು ಬ್ರಾಂಚ್ಗಳು, ಡಿಸ್ಟಿಕ್ಕು, ತಾಲೂಕು 69 ತಾಲೂಕರಲ್ಲೂ ಅವ್ರನ್ನೆಲ್ಲ ನಾವು ಒಂದು ಗಣನೆ ಕಂಡು ಒಂದು ಮೀಟಿಂಗಲ್ಲಿ ಕರೆದು ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಮೀಟಿಂಗಿಗೆ ಹೆಂಗೆ ಕರೆಸಿದ್ರು ಅಂದರೆ, 12 ಜನ ಅವ್ರು 12 ಜನ ಸಪೋರ್ಟ್ ಮಾಡೋ ಅಂಥವ್ರು 12 ಜನ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋ ಅಂತ ಅವ್ರನ್ನ ಕರೆಸಿದ್ರು. ಒಬ್ರು ಹೇಳ್ತಾರೆ ಯೂನಿಲಾಟರಲ್ ಡಿಸಿಷನ್ ಅಂತ, ಒಬ್ರು ಹೇಳ್ತಾರೆ ನಂದೀಶ್ ಅವ್ರ ವಾಯ್ಸ್ ಜೋರು ಅಂತ, ಒಬ್ರು ಹೇಳ್ತಾರೆ ನಂದೀಶ್ 40 ವರ್ಷ ಆಗಿರೋದೇ ತಪ್ಪು, ಯಾರೋ 55 ವರ್ಷ 60 ವರ್ಷ ಕೂರಿಸ್ಬೇಕು ಅಂತ. ಅವತ್ತು ನನಗೆ ಗೊತ್ತಾಯಿತು, ನಾನು ಏನೋ ಒಂದು ಮಿಸ್ಟೇಕ್ನ ಹುಡ್ಕೋಕ್ಕೆ ಈ ಸಭೆ ಕರೆದಿದ್ದಾರೆ. 13 ಜನನು ಒಂದೊಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ರು. ಓಕೆ, ಗಾಟ್ ಇಟ್. ನಾನೊಂದು ಮಾತು ಹೇಳಲ್ಲ, ನಾನೊಂದು ಪ್ರೆಸಿಡೆಂಟ್ ಅನೌನ್ಸ್ ಮಾಡಲ್ಲ, ನಾನು ಮುನಿರಾಜನ ಪ್ರೆಸಿಡೆಂಟ್ ಮಾಡಬೇಕಂತ ಹೇಳಿದ್ದೀನಿ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆ ಅವರು 3 ಜನ ಪ್ರೆಸಿಡೆಂಟ್ ಟ್ರೈ ಮಾಡಿ ಅವ್ರ ಕೈಲಿ ಮಾಡೋಕ್ಕಾಗ್ದಲೆ ನಂದೀಶ್ ನೀನು ವಾಪಸ್ ಬಾ ಅಂತ 3 ಮೀಟಿಂಗಲ್ಲಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಾನು ಯೋಚಿಸ್ತೀನಿ, ನನಗೆ ಯಾಕೋ ಇನ್ಸಲ್ಟ್ ಆಗಿದೆ ಅಂತ ಜನವರಿಯಿಂದ ನಾನು ಸ್ವಲ್ಪ ಹಿಂದೆ ಸರಿತಾ ಇದ್ದೆ. ಯಾಕೆಂದರೆ ಒಬ್ಬ ಇಷ್ಟು ಕಷ್ಟಪಟ್ಟು ಇಷ್ಟು ಮಾಡಿದ್ದವನ್ನ ನಿಮ್ಮ ಪ್ರೆಸಿಡೆಂಟ್ನ ಬಿಟ್ಟೋಗು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಜನವರಿಯಿಂದ. ಅಲ್ಲ ಫಸ್ಟ್ ಬಂದು ಜುಲೈಲಿ ಯಾರ ಕೈಲೂ ಮಾಡೋಕ್ಕಾಗಲ್ಲ, ನೀನು ಮಾಡು ಅಂದರೆ ಅಬ್ವಿಯಸ್ಲಿ ಅದು ನನಗೆ ಗೊತ್ತು, ಯಾಕೆಂದರೆ ಕಾನ್ಸೆಪ್ಟ್ ಐಡಿಯಾ ಆ ಥರ ಇದೆ. ಏಕಾಏಕಿ ಆ ಟೇಬಲಲ್ಲಿ ಇವ್ರ ಪ್ರೆಸಿಡೆಂಟು ನೀನು ಒಪ್ಕೋಬೇಕು ಅಂತಂದರು. ನಾನಿದು ಹೇಳಿದೆ, ಇದು ನಾನು ರಿಜಿಸ್ಟರ್ ಮಾಡಬೇಕು ಹೇಳಿದೆ 27ರಿಂದ 28ವರೆಗೂ ನನ್ನ ಕಾನ್ಸೆಪ್ಟ್ ಇಂಪ್ಲಿಮೇಷನ್ ಟೈಮ್ ಆಗುತ್ತೆ. ಇದು ಸೊಸೈಟಿ ಯಾಕೆ ಮಾಡ್ತಿದ್ದೀನಿ ಅಂದರೆ ಡೆಮೊಕ್ರೆಟಿಕ್ ಆಗಿರುತ್ತೆ. ಇಲ್ಲಿರೋ ಮೆಂಬರ್ಸ್ಗಳಿಗೆ ಒಂದು ಅವಕಾಶ ಇರುತ್ತೆ ವೋಟಿಂಗ್ ಮಾಡೋದಕ್ಕೆ. ಆ ಮೆಂಬರ್ಗಳನ್ನ ಪವರ್ ಕೊಡಬೇಕು ಅಂತ ಹೇಳಿ ನಾನು ಸೊಸೈಟಿ ಮಾಡಿದ್ದು. ಅವತ್ತು ಟ್ರಸ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಇವ್ರನ್ನ ಮಾಡಲ್ಲ ಅಂತೀನಿ. ಟ್ರಸ್ಟ್ ಈಸ್ ಎ ವೆರಿ ಕ್ಲೋಸ್ಡ್ ಅಂಡ್ ಎನ್ವಲಪ್ ಕೈಂಡ್ ಆಫ್ ಇವೆಂಟ್. ನಾನು ಡೆಮೊಕ್ರೆಟಿಕ್ ಮಾಡಬೇಕು ಅಂತ ಹೇಳಿದಾಗ ಇವ್ರು 13 ಜನ ಏನು ಮಾಡ್ತಾರೆ, ಅವ್ರು ಟಾರ್ಗೆಟ್ ಮಾಡಿ ಹೇಳ್ತಾರೆ. ಅವತ್ತು ಡಿಸೈಡ್ ಆಗುತ್ತೆ. ನಾನು ಹೇಳ್ತೀನಿ, ನೀವು ಯಾಕೆ ಇಷ್ಟು ಬಲವಂತ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಜಾನ್ವರಿ ಕಾರ್ಯಕ್ರಮ ಮಾಡೋವರೆಗೂ ನನ್ನ ಬಿಟ್ಬಿಡಿ, ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ, ನಿಮ್ಗೆ ತೀರಾ ನಾನು ಬೇಡ ಅಂದರೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತಲೂ ಹೇಳ್ತೀನಿ. ಮುನಿರಾಜಣ್ಣ ಖುಷಿಯಾಗಿ ಹೇಳ್ಬಿಡ್ತಾರೆ, ಅಯ್ಯೋ ಇಲ್ಲ ನಂದೀಶ್ ಏನು ಹೇಳ್ತಾವನೆ, ನಾನು ಒಂದು ಜೊತೆ ಇದ್ಬಿಡ್ತೀನಿ, ಜನವರಿವರೆಗೂ ಒಂದು ಜೊತೆ ನಾನು ಕೆಲಸ ಮಾಡ್ತೀನಿ, ಜನವರಿ ಆದ್ಮೇಲೆ ನಾನು ಮಾಡ್ತೀನಿ ಅಂತ. ಬಟ್ ಜಯರಾಮ್ ಅವ್ರ ಮೈಂಡಲ್ಲಿ ಬೇರೆ ಏನೋ ಕ್ಯಾಲ್ಕುಲೇಷನ್ಸ್ ಇದೆ, ಇಲ್ಲಿ ನಮಗೂ ಅರ್ಥ ಆಗ್ತಾ ಇಲ್ಲ. ಒಂದು ರಿಸೈನ್ ಮಾಡಿ ಮೋಸ್ಟ್ಲಿ ಪೊಲಿಟಿಕಲ್ ಪಾರ್ಟಿನ ಈ 9-10 ಅನೌನ್ಸ್ ಮಾಡಿದ್ರು ಅವರೊಂದು ಪೊಲಿಟಿಕಲ್ಗೆ ಹೋಗಿ ಸಿಗೋಂಥ ಎಲ್ಲ ಸಾಧ್ಯತೆಯೂ ಇದೆ. ಯಾಕೆ ಅಂದರೆ ಒಳನರಸೀಪುರಕ್ಕೆ ಹೋಗಿ ಹೋರಾಟಗಳನ್ನ ಮಾಡೋಕ್ಕೆ ಅವ್ರ ಮನೆ ಬರ್ತದೆ. ರೇವಣ್ಣನ ವಿರುದ್ಧ ನಿಂತ್ಕೋಬೇಕು ಅಂತ MLA ಎಲೆಕ್ಷನ್ ಚರ್ಚೆನೂ ಇದೆ. ಎರಡನೇದು ಚಿಕ್ಕಬಳ್ಳಾಪುರಲ್ಲಿ ಅವ್ರದ್ದು ಮಾವರ್ದು ಏನು ಪ್ರೆಸೆನ್ಸ್ ಇದೆ, ಅಲ್ಲಿ MP ನಿಂತ್ಕೋಬೇಕನ್ನೋ ಚರ್ಚೆನೂ ಇದೆ. ಇವರಿಗೆ ಈಗ ಬಂದಿದ್ದೇನು ಈ ವೇದಿಕೆಯಿಂದ ಆಫರ್ಗಳು ಬರ್ತಿರೋದು ಇಲ್ಲಿಂದ. ಜಯರಾಮ್ ಅವರು ದೊಡ್ಡ ಹುಡುಗರು ಸಂಘಟನೆ ಪಡೆಗಳನ್ನ ಇಟ್ಕೊಂಡಿದ್ದಾರೆ, ಹಂಗಾಗಿ ನಾವು ಆಫರ್ ಕೊಡೋಣ ಅಂತ ಆಫರ್ ಬಂತು. ನಾವ್ ಹೇಳೋದು ಈ ವೇದಿಕೆ ಉದ್ಯಮಕ್ಕೆ, ಈ ವೇದಿಕೆನ ರಾಜಕಾರಣಕ್ಕೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಬೆಳೆಸ್ಬೇಡಿ. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಹೋಗಿ ನಿಂತಾಗ ನಾವು ಬಂದು ಸಪೋರ್ಟ್ ಮಾಡ್ತೀವಿ ಅಂತಲೂ ಚರ್ಚೆ ನೋಡೋಯ್ತು. ರೈಟ್, ನಂಗೆ ಅದೊಂದು ಕ್ಲಾರಿಟಿ ಸಿಕ್ತು. ಈಗ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಆಗುತ್ತಲ್ಲ, ಈಗ ಟ್ರಸ್ಟ್ ರಚಿಸಬೇಕು ಅನ್ನೋದಾದ್ರೆ ಅಧಿಕಾರ ಹೊಂದಿರೋರು ಯಾರು, ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ. ನಾವು ಮೆಂಬರ್ಗಳು ಮೀಟಿಂಗ್ ಕರೆದಿ ಫಾರ್ಮೇಶನ್ ಮಾಡಿ ಟ್ರಸ್ಟ್ ಮಾಡಿ ಅಂತ ಹೇಳ್ಬೇಕಿತ್ತು. ಇಲ್ಲಿ ವಿಚಾರ ಕೇಳಿ ಆಗಸ್ಟ್ ಅಲ್ಲಿ ಎಷ್ಟು ನನಗೆ ಅವಮಾನ ಮಾಡಿದ್ದಾರೆ ಅಂದ್ರೆ, ಆಗಸ್ಟ್ 1ನೇ ತಾರೀಕು ದೊಡ್ಡದಾಗಿ ಒಂದು RJ ರಾಯಲ್ಸ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಪ್ರೆಸಿಡೆಂಟ್ ಅನೌನ್ಸ್ ಮಾಡೋದಕ್ಕೆ. ನಾವೆಲ್ಲ ಏನು ಅನ್ಕೋತೀವಿ, ಏನೋ ಚರ್ಚೆ ನಡೀತಿದೆ ಅಂತ ಚೈತ್ರ ಥರ ನಾನು ಹೋಗ್ತೀನಿ. ನಾನು ಯಾಕೆ ಹೋಗ್ತೀನಿ, ಸತತ 3 ಮೀಟಿಂಗ್ ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ತಾರೆ. 13,000 ಜನ ಊಟ ಮಾಡಿದ್ರೆ, 13,000 ಜನ ಎಲೆ ಬಂತ, 13,000 ಮೊಟ್ಟೆ ಬಂತ, ಏನೋ ಸಿಲ್ಲಿ 7 ಫಿನಾನ್ಷಿಯಲ್ ಕಮಿಟಿ ಮೀಟಿಂಗ್ ಆಗಿದೆ, ಕಮಿಟಿನಲ್ಲಿ ಆಡಿಟ್ ಆಗಿದೆ, ಅವ್ರ ಜನರಲ್ ಸೆಕ್ರೆಟರಿ ಸಿಗ್ನೇಚರ್ ಹಾಕಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಆಗಿದೆ, ಸ್ವತಃ ಅಕೌಂಟ್ನ ಜಯರಾಮ್ ಅವರೇ ಕೂತು ಬರೆದಿದ್ದಾರೆ. ಆ ಅಕೌಂಟಲ್ಲಿ ಎಷ್ಟು ಮೈನಸ್ ಇತ್ತು, ಎಷ್ಟೆಷ್ಟು ಹಾಕ್ಬೇಕು ಅನ್ನೋ ಚರ್ಚೆನೂ ಆಗೋಗಿದ್ಮೇಲೆ ನನ್ನ ಡಿಗ್ರೇಡ್ ಮಾಡೋಕ್ಕೆ ಅಂತೇಳಿ ಆ ಮೀಟಿಂಗ್ ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಒಂದು ಲಾಸ್ಟಲ್ಲಿ ಕೂತಿರ್ತೀನಿ, ಫ್ರಂಟಲ್ಲಿ ಪ್ರೆಸಿಡೆಂಟ್ನ ಅನೌನ್ಸ್ ಮಾಡಿ ಹೂ ಹಾಕ್ತಾರೆ, ಅಲ್ಲಿ ಕೂತಿರೋರು ನಾನು ನೋಡ್ತಾರೆ, ಪಾಪ ಬೇಜಾರು ಮಾಡ್ಕೊತಾರೆ ಅಂತ ನಾನು ಲಾಸ್ಟಿಗೆ ಕೂರ್ತೀನಿ. ನಾನು ಮುಂದೆ ಕೂತ್ಬಿಟ್ಟಿದ್ರೆ ಮಾತು ಬರ್ತಾ ಇರಲ್ಲ. ನಿಮ್ಮ RSS ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಭಾಳ ಇಷ್ಟ. ಎಲ್ಲಿ ನಿನ್ನ ಬಗ್ಗೆ ಯಾವ್ದಾರ ಸಭೆಯಲ್ಲಿ ನೆಗೆಟಿವ್ ಮಾತಾಡ್ತಿರ್ತಾರೆ, ಆ ಸಭೆಯಲ್ಲಿ ಎದುರುಗಡೆ ಕೂತ್ಕೊ ಅಂತ ಹೇಳ್ತಾರೆ, ಅದು ನನಗೆ ಭಾಳ ಇಷ್ಟ. ಹಂಗಾಗಿ ನಾನು ಲಾಸ್ಟಲ್ಲಿ ಕೂತಿದ್ದೆ. ಅವ್ರ ಬಾಯಲ್ಲಿ ಒಬ್ಬರಲ್ಲೂ ಒಂದು ನೆಗೆಟಿವ್ ಬರಲಿಲ್ಲ ಅವತ್ತು.
ನನ್ನ ಉದ್ದೇಶ ಅಷ್ಟೇ. ಈಗ ವಾರ್ಷಿಕ ಸಭೆ ಅಂತ ಆಗ್ಲಿಲ್ವ? ಈಗ ನೀವು ಲೆಕ್ಕ ಪರಿಶೋಧನಾ ರಿಪೋರ್ಟ್ ಬಗ್ಗೆ ಹೇಳ್ತಿದ್ರಿ, ಆನ್ಯುವಲ್ ಆಡಿಟ್ ಆಗಿದೆ, ರಿಪೋರ್ಟ್ ಆಗಿದೆ, ಫೈನಾನ್ಷಿಯಲ್ ಕಮಿಟಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಬೇಕಿರೋ ಫೈನಾನ್ಷಿಯಲ್ ಕಮಿಟಿ ಕೂರಿಸಿದ್ದಾರೆ. ಆ ಕಮಿಟಿಗೆ 3 ಸಲ ಪ್ರೆಸೆಂಟ್ ಮಾಡಿದ್ದೀನಿ, ಒಂದು 5 ಸಲ ಕ್ವಶನ್ಸ್ ಕೇಳಿದ್ದಾರೆ, ಡಿಬೇಟ್ ಆಗಿದೆ. ನಾನೇನು ಮಾಡ್ತೀನಿ, 32 ಜನ ವೆಂಡರ್ನು ನನ್ನವ್ರನ್ನೇ ಮಾಡಿಸ್ತೀನಿ. ನಾನು ಉದ್ದೇಶ ಏನು, ನಮ್ಮವ್ರಿಗೆ ಬಿಸ್ನೆಸ್ ಕೊಡಬೇಕು ಅಂತ. ನಾವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ನಮ್ಮವ್ರಿಗೆ ಬಿಸ್ನೆಸ್ ಹೋದ್ರೆ ಖುಷಿಯಾಗಿರ್ತಾರೆ. 32 ಜನ ನಂಬರು, ನೇಮು, ಅಮೌಂಟು ಅಕೌಂಟ್ ಕೊಟ್ಬಿಡ್ತೀನಿ ನಾನು. ಸೊ ಎನಿ ಫೈನಾನ್ಷಿಯಲ್ ಕಮಿಟಿ ಇಟ್ಸ್ ಸಿಂಪಲ್. ನಾಗರಾಜರ್ ಈ ಸೇವೆ ಕೊಟ್ಟಿದ್ರೆ ನಾಗರಾಜ್ ಅವ್ರಿಗೆ ಫೋನ್ ಮಾಡ್ತಾರೆ, ನಾಗರಾಜ್ ಅವ್ರು ಡೀಟೇಲ್ ಕೊಡ್ತಾರೆ. ಕಿಶನ್ ಮಾಡಿದ್ರೆ ಕಿಶನ್ ಕೊಡ್ತಾರೆ. ಪ್ರಗತಿ ನಿಮ್ಮ ಎಂಟರ್ಪ್ರೈಸಸ್ ನಮ್ಮ ನ್ಯೂಸ್ ಚಾನಲ್ ಕೊಟ್ಟರೆ ಪ್ರಗತಿ ಅವ್ರು ಮಾಡ್ತಾರೆ. ಆ ಥರ ವೆರಿ ಕ್ಲಿಯರ್. ಐ ಶುಡ್ ನಾಟ್ ಬಿ ಬ್ಲೇಮ್. ಈ ಪ್ರಾಥಮಿಕ ಹಂತದಲ್ಲಿ ಇದ್ದಂಥ ಸದಸ್ಯರೆಲ್ಲ ಯಾರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೇಳ್ಬೋದಾ? ಈಗ ಆರಂಭ ಆದಾಗ ಆರಂಭ ಆದಾಗ ಇವರು ಆರಂಭದಿಂದನೂ ಒಬ್ಬೊಬ್ಬರನ್ನು ತೆಗಿತಾ ಬರ್ತಾರೆ. ನನಗೆ ಅರ್ಥ ಆಗಲ್ಲ. ಇಂದ್ರೇಶ್ನ ಸ್ವಲ್ಪ ದೂರ ಮಾಡ್ತಾರೆ. ಯಾಕೆಂದ್ರೆ ಇಂದ್ರೇಶ್ಗೆ ಯಾವುದೋ ಒಂದು ಸ್ವಲ್ಪ ವ್ಯವಹಾರದಲ್ಲಿ ಏನೋ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ, ನನಗೆ ಗೊತ್ತೇ ಆಗಲ್ಲ. ಜಯರಾಮ್ ಅವ್ರು ಹೆಂಗೆ ಪ್ಲಾನ್ ಮಾಡ್ತಾರೆ, ಫಸ್ಟು ಐಡಿಯಾ ತಂದವ್ರನ್ನ ರವಿನವ್ರನ್ನ ತೆಗಿತಾರೆ, ನೆಕ್ಸ್ಟ್ ಇಂದ್ರೇಶ್ನ ತೆಗಿತಾರೆ, ಮತ್ತೆ ನನಗೆ ಬಲವಂತ ಮಾಡಿ ಭಾರತಿ ಶಂಕರ್ ಅವ್ರನ್ನ ತೆಗಿ ಅಂತಾರೆ. ಪಾಪ ಅವ್ರು ತುಂಬ ಲೇಡಿ, ತುಂಬ ಆಕ್ಟಿವ್ ಆಗಿ 14 ಜನ ಎಲ್ಲ ಓಡಾಡಿರ್ತಾರೆ, ಅವ್ರನ್ನ ತೆಗಿಸ್ತಾರೆ. ಇದು ನನಗೆ ಒಂದಲ್ಲ ಒಂದಿನ ಬರುತ್ತೆ ಅನ್ನೋ ನನಗೆ ಡೌಟ್ ಆಗಿದ್ದೆ. ಆ 3 ನಾನು ಕೂತು ಯೋಚಿಸಿದಾಗ ನನಗೆ ಡೌಟ್ ಆಗ್ತಿ, ಈತ ಯೂಸ್ ಆ್ಯಂಡ್ ಥ್ರೋ ಲ್ಯಾಡರ್ ಹತ್ಕೊಳ್ಳೋಕ್ಕೆ, ಆಮೇಲೆ ಅವ್ರನ್ನ ಬಿಸಾಡೋಕ್ಕೆ. ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಬಟ್ ಇದು ಒಕ್ಕಲಿಗ ಸಮುದಾಯದ ಉದ್ಯಮಿಗಳನ್ನು ಬೆಳೆಸುವಂತಹ ವೇದಿಕೆ, ಒಂದು ಎಕ್ಸ್ಪೋ ಮಾಡ್ತೀರಿ. ಇದರ ಮ್ಯಾಟ್ರಿಮೋನಿ ಚರ್ಚೆ ಆಗುತ್ತೆ, ಆ ವಿಷಯಕ್ಕೆ ಅದು ಹಠಕ್ಕೆ ಬೀಳ್ತಾರೆ, ಅದನ್ನು ಮುಂದುವರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಗಳ ಆಗಿದೆ. ಇದ್ರ ಬಗ್ಗೆ ಹೇಳಿ ಸರ್, ಏನಿದು? ಇಲ್ಲ, ಇದು ನನಗೆ ಸಂಬಂಧಿಸಿದಂಥ ಇದು ಪ್ರಶ್ನೆ ಇದು. ಆ್ಯಕ್ಚುಲಿ ನಮ್ಮ ಸಮುದಾಯದಲ್ಲಿ ಈ ಮ್ಯಾಟ್ರಿಮೋನಿ ಅಂದರೆ ಮದುವೆಗೆ ಹೆಣ್ಣು ಗಂಡನ್ನ ಜೋಡಿಸ್ತಕ್ಕಂಥ ಕೆಲಸದಲ್ಲಿ ಭಾಳ ಹಿಂದುಳಿದಿದ್ದೀವಿ. ಒಳ್ಳೊಳ್ಳೆ ಕುಟುಂಬಗಳಿದ್ದಾವೆ ನಮ್ಮಲ್ಲಿ, ಒಳ್ಳೊಳ್ಳೆ ಜನರಿದ್ದಾರೆ, ಅವ್ರನ್ನ ಮಕ್ಳಿಗರಂತಾನೆ ನಮಗೆ ಗೊತ್ತಿಲ್ಲ. ಫಸ್ಟ್ ಸರ್ಕಲ್ ಶುರುವಾದ ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ಇವ್ರನ್ನ ಮಕ್ಳಿಗರು ಅಂತ 100 ಜನ 1000 ಜನಕ್ಕೆ ಗೊತ್ತಾಗಿದೆ. ಅಲ್ಲಿವರೆಗೆ ಇವ್ರು ಒಕ್ಕಲಿಗರು ಅನ್ನೋದೇ ಗೊತ್ತಿಲ್ಲ. ಅವ್ರ ಮಕ್ಕಳು ಭಾಳ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಭಾಳ ಸುಂದರವಾದ ಹೆಣ್ಮಕ್ಳು ಇರ್ತಾರೆ, ಚೆನ್ನಾಗಿ ಡಿಗ್ರಿ ಮಾಡಿ ಎಂಪ್ಲಾಯ್ಮೆಂಟ್ ಮಾಡಿರೋ ಗಂಡು ಮಕ್ಳು ಇರ್ತಾರೆ. ಅವ್ರನ್ನ ಸೇರಿಸೋದಕ್ಕೆ ಅವ್ರು ಒಕ್ಕಲಿಗರ ಅಂತ ಕೇಳೋಕ್ಕೆ ಭಯ. ಸೊ ಅಂಥ ಒಂದು ಈ ವೇದಿಕೆಯಲ್ಲಿ ಅವರೆಲ್ಲವೂ ಕೂಡ ಬಹಿರಂಗವಾಯಿತು. ಆವಾಗ ನಾನೇ ಒಂದು ಪ್ರಪೋಸಲ್ ಹೇಳಿದ್ದು ಜಯರಾಮ್ ಸರ್ಗೆ, ಸರ್ FC ಮ್ಯಾಟ್ರಿಮೋನಿ ಮಾಡೋಣ, ಒಂದು ಸಾಫ್ಟ್ವೇರ್ ಮಾಡ್ತೀನಿ, ಸೊ ಹಾಗಾಗಿ ನೀವು ನನಗೆ ಅದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ. ಅವರು ನಾನು ಅಧಿಕೃತವಾಗಿ ಅಲ್ಲಿ ಇರೋವರೆಗೂ ಇಲ್ಲ ಅಂತ ಹೇಳಲೇ ಇಲ್ಲ, ಮಾಡೋಣ 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 ಅಂತಲೇ ಹೇಳ್ಕೊಂಡು ಬರ್ತಾ ಇದ್ರು. ಇವತ್ತು ಅಲ್ಲಿಂದ ಅವ್ರು ಹೊರಗಡೆ ನಮ್ಮ ಫಸ್ಟ್ ಸರ್ಕಲಿಂದ ಅವ್ರು ಹೊರಗಡೆ ಹೋದ್ಮೇಲೆ ಮಾತಾಡ್ತಾ ಇದ್ದಾರಂತೆ. ಅಧಿಕೃತವಾದ ಮಾಹಿತಿ ಪ್ರಕಾರ ಅವನಿಗೆ ಎಲ್ಲಿ ಆ ತಾಕತ್ತಿದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ? ಯಾರ ತಾಕತ್ತನ್ನ ಯಾರು ಪ್ರಶ್ನೆ ಮಾಡೋದು? ನಾನು ಯಾರು? ಅವ್ರು ಯಾರು ನನ್ನ ತಾಕತ್ತು ಬಗ್ಗೆ ಮಾತಾಡೋದಕ್ಕೆ? ಸುಳ್ಳು ಮಾಹಿತಿಗಳನ್ನ ಹೇಳೋದು. ಇನ್ನೊಂದು ಕ್ಲಾರಿಟಿ ಕೊಟ್ಬಿಡಿ. FKCCI ಇಂದ ಬಾಲಕೃಷ್ಣ ಅವರಿಂದ ಎಷ್ಟು ಹಣ ತಗೊಂಡಿದ್ದು, ಇದ್ರ ಬಗ್ಗೆ ಏನಾದರೂ? ಖಂಡಿತವಾಗ್ಲು ಇದು ಭಾಳ ಸತ್ಯವಾದ ಸಂಗತಿನ ನೀವು ಕೇಳಿದ್ರಿ. FKCCಯಲ್ಲಿ ಬಾಲಕೃಷ್ಣ ಅಂತೇಳಿ ಮೊನ್ನೆ ಪ್ರೆಸಿಡೆಂಟ್ ಆಗಿದ್ರು. ಈಗ ಅವರು ಅಲ್ಲಿಂದ ಪ್ರೆಸಿಡೆಂಟಿಂದ ಇಳಿದಿದ್ದಾರೆ, ಇಮಿಡಿಯೇಟ್ ಪಾಸ್ ಪ್ರೆಸಿಡೆಂಟ್ ಆಗಿ ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಮೇಲೆ ಅಪಾರವಾದ ನನಗೆ ಗೌರವ ಕೂಡ ಇದೆ, ಅಣ್ಣ ಅಂತಲೇ ನಾನು ಕರಿತೀನಿ ಅವ್ರಿಗೆ. ಅವರು ಲಾಸ್ಟ್ ಇಯರ್ ನಡೆದಂಥ ಎಕ್ಸ್ಪೋನಲ್ಲಿ ಒಂದು ಸ್ಟಾಲ್ ಹಾಕಿದ್ರು. 50,000 ರೂಪಾಯಿ ನಾವು ಒಂದು ಸ್ಟಾಲ್ಗೆ ಫಿಕ್ಸ್ ಮಾಡಿದ್ದಂಥ ಹಣ. ಆ ಸ್ಟಾಲ್ಗೆ ಏನು ಮಾಡಿದ್ರು ಅವರು, ನಮಗೆ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಟಾಲ್ಸ್ ವೇಕೆಂಟ್ ಇತ್ತು, ಅದಕ್ಕೆ ನಾವೇನು ಮಾಡಿದ್ವಿ, 50% ಡಿಸ್ಕೌಂಟ್ ಕೊಡ್ತೀವಣ್ಣ, ನೀವು ಸ್ಟಾಲ್ ಹಾಕ್ಕೊಳ್ಳಿ ಅಂತ ಹೇಳಿ 25,000 ರೂಪಾಯಿಗೆ ಒಪ್ಕೊಂಡ್ವಿ. ಅವ್ರು ಬಂದರು, ಸ್ಟಾಲ್ ಹಾಕ್ಕೊಂಡ್ರು, ಎಲ್ಲ ಆಯಿತು, ದುಡ್ಡೇನು ಕೊಟ್ಟಿರಲಿಲ್ಲ. ಬಟ್ ಒಂದು ದಿನ ನಮ್ಮ ಕಾರ್ಯಕ್ರಮ ನಡೆಯೋ ಸಮಯದಲ್ಲಿ ಲಾಸ್ಟ್ನೇ ದಿನ, ಕೊನೆ ದಿನ ಅವರು 25,000 ರೂಪಾಯಿ ಕ್ಯಾಶನ್ನು ತಂದು ನನ್ನ ಹತ್ರ ಕೊಟ್ಟರು. ಸೊ ನಾನು ಹ್ಯಾಂಕಲ್ ಪ್ಯಾಂಟ್ ಹಾಕ್ಕೊಂಡಿದ್ದೆ ಅವತ್ತು. ಅಲ್ಲಿ ಅರಮನೆಯಲ್ಲಿ ಈ ರೀತಿಯ ಪಿಕ್ ಪಾಕೆಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಸ್ವಾಮೀಜಿ, ಯಾವ ಸ್ವಾಮೀಜಿ, ನಮ್ಮ ನಂಜಾವಧೂತ ಸ್ವಾಮೀಜಿಯವರು ಆಗಮಿಸಿದ್ರು. ಅವಾಗ ರಿಸೀವ್ ಮಾಡಕ್ಕೆ ಹೋಗೋ ಸಮಯದಲ್ಲಿ ಅವ್ರನ್ನ ತೂಕಾಟ ಇರುತ್ತಲ್ಲ, ಈಗ ನಾವು ಕೆಲಸ ಮಾಡೋರು ನಾವೇ ಇರ್ಬೋದು, ಅವತ್ತು ಹೀರೋಗಳೇ ಬೇರೆ ಇರ್ತಾರಲ್ಲಿ, ಸ್ವಾಮೀಜಿ ರಿಸೀವ್ ಮಾಡೋರು ಸಮುದಾಯದವರು. ಅವ್ರ ಮಧ್ಯದಲ್ಲಿ ನಾವು ನುಗ್ಗಿ ಹೋಗೋ ಸಮಯದಲ್ಲಿ ಯಾರೋ ಪಿಕ್ ಪಾಕೆಟ್ ಮಾಡಿದ್ದಾರೆ, ನನಗೆ ಗೊತ್ತಾಗಿಲ್ಲ. ಬಟ್ ನಾನು ಅವ್ರು ಸ್ವಾಮೀಜಿಯವ್ರು ಬಂದರು, ವೇದಿಕೆ ಮೇಲೆ ಹೋದ್ರು, ಎಲ್ಲ ಆಯಿತು. ಆಮೇಲೆ ಭಾರತಿ ಶಂಕರ್ ಅವರು, ಅವ್ರ ಅಣ್ಣ, ನಾನು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೀವಿ ಹಾಲ್ ಹಿಂದ್ಗಡೆ. ಆ ಗ್ರೂಪ್ ಫೋಟೋ ತೆಗೆದಾಗ ನನ್ನ ಪಾಕೆಟ್ನಲ್ಲಿ ದುಡ್ಡು ಕಾಣಿಸ್ತಾ ಇದೆ. ಸ್ವಾಮೀಜಿ ಬಂದು ಮೇಲ್ಗಡೆ ಕೂತ್ಕೊಂಡು ಆದ್ಮೇಲೆ ನಾವು ವಾಪಸ್ಸು ಸ್ಟೇಜ್ ಹಿಂದೆ ಬಂದಾಗ ನೋಡ್ತೀನಿ ಪಾಕೆಟಲ್ಲಿ ದುಡ್ಡಿಲ್ಲ. ಇವಾಗ ಹೇಳ್ತಾರಂತೆ ಜಯರಾಮ್ ರಾಯ್ಪುರ್ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ, ಇದನ್ನ ಅಂತ ಕೀಳ್ಮಟ್ಟದ
ಜಾತಿ ನಂದಲ್ಲ. ನನ್ನ ತಂದೆ ನ್ಯಾಯವಾಗಿ ಹುಟ್ಟಿಸಿದಾರೆ. ನನ್ನ 25,000 ರೂಪಾಯಿ ದುಡ್ಡಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ ಹೊರತು ಕಳ್ತನ ಮಾಡೋ ಜಾಯಮಾನ ನಂದಲ್ಲ. ನನಗೆ ಭಾಳ ನೊಂದಿದ್ದೀನಿ ಇದರಿಂದ, ನಿಮ್ಮ ಮಾತಿಂದ. 40,000 ರೂಪಾಯಿ ದುಡ್ಡನ್ನ ನಾಗರಾಜು ಒದ್ಕೊಂಡು ಹೋದ ಅಂತ ಹೇಳಿದಿರಲ್ಲ, ಇದು ನಿಮಗೆ ಎಲ್ಲಿಂದ ಬರ್ತದೆ ನಿಮ್ಮ ಮನಸ್ಸಿಗೆ ಇಂಥ ಮಾತುಗಳು? ಯಾರು ಹೇಳ್ಕೊಟ್ರು ನಿಮಗೆ? ಅಷ್ಟು ನ್ಯಾಯಯುತವಾಗಿದ್ದರಲ್ರಿ ನೀವು. ನಿಮ್ಮ ಜೊತೆ ಸೇರಿರ್ತಕ್ಕಂಥ ಆ ಶಕುನಿಗಳನ್ನ ಮಂಚ ಆಚೆ ಹಾಕಿ, ನಿಮ್ಮ ಜೊತೆ ಆ ಸೇರಿರ್ತಕ್ಕಂಥ ಮಂತ್ರೆಯನ್ನು ಆಚೆ ಹಾಕಿ, ಆವಾಗ ನಿಮ್ಮ ಗುಣ ಡಬಲ್ ಆಗುತ್ತೆ. ನಾನು ಹೇಳ್ತೀನಿ, ನಮ್ಮಂಥ 100 ಜನ ಕಾರ್ಯಕರ್ತರು ನಿಮಗೋಸ್ಕರ ಹಗಲು ರಾತ್ರಿ ಕಣ್ಣಲ್ಲಿ ನೀರು ಬಿಟ್ಟು ರಕ್ತ ಸುರಿಸಿದ್ವಲ್ರಿ. ಇವತ್ತು ನನ್ನಂಥವ್ರ ಬಗ್ಗೆ ನೀವು ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದಿರಲ್ರಿ. ನನ್ನ ಹೆಂಡತಿ ಮಕ್ಕಳು ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಇದರಿಂದ. 25,000 ರೂಪಾಯಿಗೆ ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಶಕ್ತಿ ನನ್ನಲ್ಲಿದೆ. ನಾಳೆ ಮಾಡ್ತೀನಿ. ನೀವು ನಿಜವಾಗ್ಲೂ ಆರೋಗ್ಯವಾಗಿರ್ಬೇಕು. ನೀವು ಅದನ್ನು ನೋಡಬೇಕು ಮುಂದಿನ ದಿನಗಳಲ್ಲಿ. ನಾಗರಾಜು ಯಾವ ಬೆಲೆ, ಯಾವ ಮಟ್ಟಕ್ಕೆ ಬೆಳೀತಾನೆ ಅನ್ನೋದನ್ನ ನೀವು ನೋಡಬೇಕು. ನಮ್ಮ ಇಡೀ ಸಮುದಾಯ ಅದನ್ನು ನೋಡ್ತಾ ಆವತ್ತು ನೀವು ನನ್ನ ಬಂದು ಒಂದಲ್ಲ ಒಂದು ದಿವಸ ನೀವು ನನ್ನನ್ನು ಮಾತಾಡಿಸ್ಬೇಕು. ನಾನು ಅಂದಿದ್ದು ತಪ್ಪಾಯಿತು ಅಂತ ನೀವು ಕೇಳಬೇಕು. ಅಂಥ ಮಟ್ಟಕ್ಕೆ ನಾನು ಬೆಳೆದು ತೋರಿಸ್ತೀನಿ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ರೈಟ್, ಗೊತ್ತಾಯ್ತು. ಈಗ ಹಣದ ವಿಷಯನೇ ಮಾತಾಡ್ತಿದ್ದರಿಂದಾಗಿ ಕಳೆದ ಎಕ್ಸ್ಪೋನಲ್ಲಿ ಲೆಕ್ಕ ಏನಾದ್ರು ತಪ್ತಾ? ಲೆಕ್ಕನ ಅವರೇ ಮಾಡೋದು ಪ್ರತಿ ವರ್ಷ. ಓಕೆ, ಇದರಲ್ಲಿ ಫಿನಾನ್ಷಿಯಲ್ ಕಮಿಟಿ ಅಂತ ಮಾಡ್ಕೊಂತೀವಿ. ಸಲ ಕಮಿಟಿ ಬೇರೆ ಇರ್ತಾ ಇತ್ತು. ಈ ಸಲ ಏನ್ ಸ್ಮಾರ್ಟ್ ಕಮಿಟಿ ಇಟ್ಟಿದ್ರು ಅಂದ್ರೆ ಅವರ ಏನು ಇವ್ರ ಹೆಸರುಗಳು ಹೇಳ್ತಾ ಇದ್ದಾರೆ ಅವ್ರನ್ನ ಕಮಿಟಿ ಮಾಡಿದ್ರು. ಬಟ್ ನಾನು ಒಬ್ಬ ಫಿನಾನ್ಷಿಯಲ್ ಮಹಾರಾಷ್ಟ್ರ ಗೋಲ್ಡ್ ಮೆಡಲಿಸ್ಟು. ನನ್ನ ಸ್ಟೋರಿನೇ ಬೇರೆ ಬಿಡಿ. ನನಗೆ ಮೆಟ್ಸಿಬ್ಯೂಷನಲ್ಲಿ 3.5 ಕೋಟಿ ಆಫರ್ ಇದೆ, 3 ತಿಂಗಳು ಸ್ಟೇ ಇದೆ. ನನಗೆ ಇವ್ರೇನು ಹೇಳ್ತಾ ಇದ್ದಾರೆ, ನಾನು 10,000ದಲ್ಲಿ ಬೆಳೆದಂಥವನು, 8 ಉದ್ಯಮ ಮಾಡಿದವನು, 14 ಸೆಕ್ಟರ್ಲಿ ನಾಲೆಡ್ಜ್ ಇರೋ ಅಂಥವನು. ಜಯರಾಮ್ ಸರ್ ಡಿಬೇಟಿಗೆ ಕೂತರು ಬಿಸ್ನೆಸ್ ನಾಲೆಡ್ಜಲ್ಲಿ ನನ್ನ ಮುಂದೆ ಅವರು ಲೆಕ್ಕಕ್ಕೂ ಬರಲ್ಲ. ಅದು ನಾನು ಪರ್ಸನಲ್ ಶೋ ಆಫ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ನನ್ನ ದುಡಿಮೆ ಇವ್ರೇನು ಹೇಳ್ತಿದ್ದಾರಲ್ಲ, ಈ 4 ವರ್ಷಕ್ಕೆ ನಾನು ಬೇರೆ ಕಡೆ ಹಾಕಿದ್ರೆ ಬೆಟ್ಸ್ ಮಾಡ್ತೀನಿ, ನಾನು 100 ಕೋಟಿ ದುಡಿತಿದ್ದೆ. ಬೆಟ್ಸ್ ಮಾಡ್ತೀನಿ ಜಯರಾಮ್ ಸರಿಗೆ ಬೆಟ್. ನೆಕ್ಸ್ಟ್ ಇದರಲ್ಲಿ ನಾನು 100 ಕೋಟಿ ದುಡಿಯೋಷ್ಟು ಟ್ಯಾಲೆಂಟು ನನಗೆ ಇಮ್ಯಾಜಿನೇಷನ್ಸು ಮತ್ತು ದೇವ್ರು ಶಕ್ತಿ ಕೊಟ್ಟಿದ್ದಾನೆ. ಯಾವುದೋ 13,000 ಮೊಟ್ಟೆ 5 ರೂಪಾಯಿ ವಿನ್ಕ್ಯಾಬ್ ಅಂತ ವೀರನ ಕೊಟ್ಟಿದ್ದಾರೆ. ಆ ಮೊಟ್ಟೆನ 13,000 ಜನಕ್ಕೆ ಊಟಕ್ಕೆ ಬಡಿಸಿಲ್ಲ ಅನ್ನೋ ಕಮೆಂಟ್. ನಾನು ಒಂದೇ ಮಾತು ಹೇಳಿದೆ, 28 ಲಕ್ಷ ಖರ್ಚಾಗಿದೆ ಊಟಕ್ಕೆ, 13,000 ಜನ ಊಟ ಮಾಡಿದ್ದಾರೆ, 162 ರೂಪಾಯಿ 158 ರೂಪಾಯಿ ಬರುತ್ತೆ. ನೀವೇನಾದರೂ ನಾನ್ ವೆಜ್ ಊಟನ 160 ರೂಪಾಯಿಗೆ ಹಾಕ್ಸ್ಬಿಟ್ರೆ ನನ್ನ ಜೀವನದಲ್ಲೇ ನಾನು ಡಿಬೇಟ್ ಮಾಡಲ್ಲ ಅಂತ. ಆ 88 ಭಟ್ರು, 172 ಜನ ಲೇಬರ್ ಕಟ್ಟಿಂಗ್ ಅವರು ಮಾಡೋರನ್ನ ನಿಲ್ಲಿಸಿ ಮಾಡಿಸಿದ್ದು ನಾನು. ಅದು ಡೇ ಆ್ಯಂಡ್ ನೈಟು ಪಾಪ ಯಾರೋ ಒಬ್ನಿಗೆ ವಹಿಸಿದ್ದೆ, 3 ಜನ ಅದನ್ನ ಕಾಯೋದಕ್ಕೆ ಊಟಕ್ಕೆ. ಇದೇ ಡಿಬೇಟಲ್ಲಿ ನಾನು ಅವ್ರಿಗೆ ಹೇಳಿದೆ, ಇಷ್ಟು ಕೀಳ್ಮಟ್ಟದ ಡಿಸ್ಕಷನ್ಗೆ ನೀವು ನನಗೆ ಕರಿತೀರಾ ಅನ್ನೋದು ನನಗೆ ಊಹೆ ಇರಲಿಲ್ಲ. 28 ಲಕ್ಷ ನಂದು ಡೊನೇಷನ್. ಈಗ ನಿಮ್ಮ ಶ್ರಮ, ನೀವು ಈ ಸಂಸ್ಥೆನ ಹುಟ್ಟುಹಾಕೋದಕ್ಕೆ ಕಾರಣ ಏನು? ಇದರಲ್ಲಿ ನಿಮ್ಮ ಪ್ರಾಥಮಿಕ ಹಂತದ ಸದಸ್ಯರು ಏನೆಲ್ಲ ಶ್ರಮ ಹಾಕ್ತಿದ್ದೀರಿ ಅಂತ ಹೇಳ್ತೀವಿ. ನಿಮ್ಮ ಮೇಲೆ ಆರೋಪ ಬರ್ತಿದೆಯಲ್ಲ, ಇದಕ್ಕೆ ಸ್ಪಷ್ಟನೆ ಕೊಡ್ಬೋದಾ? 100%. ನೋಡಿ, ಒಂದು ಸ್ಟಾರ್ಟ್ ಮಾಡೋಕ್ಕೆ ಇನಿಷಿಯಲ್ ಸ್ಟೇಜಲ್ಲಿ ಮೆಂಬರ್ಸ್ ಏನಿರ್ತಾರೆ ಅವ್ರನ್ನ ಯಾರಿಗೆ ಏನು ಬಿಸ್ನೆಸ್ ಬೇಕು ಅಂತ ಡೀಪಾಗಿ ಅರ್ಥ ಮಾಡ್ಕೋಬೇಕು. ವಿನ್ ವಿನ್ ಸಿಚುವೇಶನ್. ಈಗ ಅವರು ಕ್ಲಾತಿಂಗಲ್ಲಿದ್ದಾರೆ, ಅವ್ರ ಕ್ಲಾತಿಂಗಲ್ಲಿ ಎಷ್ಟು ಬಿಸ್ನೆಸ್ ಇತ್ತು, ನಮ್ಮ FC ಒಳಗಡೆ ಬಂದರೆ ಅವ್ರ ಬಿಸ್ನೆಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೋಮಣ್ಣ ಅವ್ರು ನಾನು ಯಾವ ಥರ ತಾಟಲ್ಲಿ ನಾನು ಥಿಂಕ್ ಮಾಡಬೇಕು. ವಿನ್ ವಿನ್ ಸಿಚುವೇಶನ್. ಸೋಮಣ್ಣ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ವಾಲಂಟಿಯರ್ ಫೋರ್ಸ್. ಕೋರ್ಟ್ಗಳು ಇವತ್ತು ಅದೇ ಕ್ವಶನ್ ಕೇಳಿದ್ರು, ಎಂಪ್ಲಾಯೀಸ್ ಇಲ್ಲದೆ ನೀನು ಹೆಂಗೆ ರನ್ ಮಾಡಿದೆ ಹೇಳು ಅಂತ. ಹೌದು, ದಟ್ ಈಸ್ ದ ವಿನ್ ವಿನ್ ಸಿಚುವೇಶನ್. ಐ ಹ್ಯಾಡ್ 1,200 people working for FC without single penny because they're getting branding, networking, they're selling their product there. ಕ್ರಾಸ್ ಸೆಲ್ಲಿಂಗ್ ಆಗ್ತಾ ಇತ್ತು. ಅದನ್ನ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ನನಗೆ ಇಷ್ಟು ಜನ ಜೊತೆ ಕೂತು ಅವನ ಬಿಸ್ನೆಸ್ ಡೀಪಾಗಿ ಹೋಗಿ ಅವನದು ಬಿಸ್ನೆಸ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಂಡು ಅವನಿಗೆ ಇದ್ರೊಳಗಡೆ ಎಲ್ಲೆಲ್ಲಿ ನಾನು ಪ್ಲೇಸ್ ಕನೆಕ್ಟ್ ಮಾಡಿದ್ರೆ, ಯಾವ ಸೆಕ್ಟರ್ಗೆ ಹಾಕಿದ್ರೆ, ಎಜುಕೇಶನ್ ಸೆಕ್ಟರ್ಗೆ ಹಾಕಿದ್ದೆ, ಹೆಲ್ತ್ ಸೆಕ್ಟರ್ಗೆ ಹಾಕಿದ್ದೆ, ಯಾಕೆ ಸ್ಕೂಲ್ಗಳಲ್ಲಿ ಸ್ಕೂಲ್ಸ್ ಆ್ಯಂಡ್ ಯೂನಿಫಾರ್ಮ್ ಆ ಥರ. ಅದು ಯಾರಿಗೂ ಏನೋ ಬರಲ್ಲ. ಮೆಂಬರ್ಗಳಿಗೆ ಯಾಕೆ ನನ್ನ ಜೊತೆ ಅಟ್ಯಾಚ್ಮೆಂಟ್ ಅಂದರೆ, ಅವತ್ತೊಂದಿನ ಸಭೆ ಕರೆದಿರ್ತಾರೆ, 42 ಜನ ಕೋರ್ ಕಮಿಟಿಲಿ 39 ಜನ ನನ್ನ ಕೈ ಎತ್ತಾರೆ. ನನ್ನನ್ನು ಡಿಗ್ರೇಡ್ ಮಾಡಿ ಬೈದ ಮೇಲೆ ಎಂಡಿಂಗಲ್ಲಿ ಜಯರಾಮ್ ಸರ್ ಈಗ ಆದಲ್ಲಿ ಕೂತಿರ್ತಾರೆ, ಏನ್ರಪ್ಪ ನಂದೀಶ್ ಪ್ರೆಸಿಡೆಂಟಾಗಿ ಕಂಟಿನ್ಯೂ ಮಾಡಲ್ಲ ಅಂತ. 3 ಮೀಟಿಂಗ್ ನೆಗೆಟಿವ್ ಹೇಳಿದ್ಮೇಲೂ 39 ಜನ ಸರ್ ನಂದೀಶ್ ಬಿಟ್ಟು ಯಾರ ಕೈಲೂ ಆಗೋದೇ ಇಲ್ಲ. ಇವರೆಲ್ಲ ಏನೇನು ಈ ಡಿಸ್ಕಷನ್ಸ್ ಎಲ್ಲ ಮಾಡಿದ್ರಲ್ಲ, ಅದು ಮಾಡಿದ್ರು ಯಾಕೆ ಅಂದರೆ ಇಟ್ ಇಸ್ ಟ್ರೂಲಿ ಬೈ ಆರ್ಟ್. ಇಟ್ಸ್ ಎ ವಿನ್ ವಿನ್ ಸಿಚುವೇಶನ್. ಈಗ ಜಯರಾಮ್ ಅವ್ರ ಪತ್ನಿ ರೋಲ್ ಏನು ಈ ಪ್ರಹಸನದಲ್ಲಿ? ಅವ್ರ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾರಾ? ಇಲ್ಲ. ಓಕೆ, ರೈಟ್. ಇಲ್ಲ, ಇಲ್ಲಿ ಭಾಳ ಒಂದು ಟ್ವಿಸ್ಟ್ ಇದೆ. ಜಯರಾಮ್ ಸರ್ದು ಈ ಮಂಜುಳಾ ಅಂತ ಒಬ್ರು ಕ್ಯಾರೆಕ್ಟರ್ ಬರ್ತಿದ್ರಲ್ಲಿ, ಇವ್ರು ಮಂತಾರೆ ಅಂದ್ರಲ್ಲ ಅವ್ರನ್ನ, ನಾನು ಬಳಸೋಕೆ ಇಷ್ಟಪಡಲ್ಲ. ಓಕೆ, ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರೋದು ಇಬ್ಬರು ಸೀನಿಯರ್ ಇರ್ತಾರೆ. ಒಂದು ಡಾಕ್ಟರ್ ಪುಣ್ಯವತಿ ಅಂತ, ಒಂದು ಭಾರತಿ ಅಂತೀರ.
ಈ ಮೇಡಮ್ ಏನು ಮಾಡ್ತಾರೆ ಮಂಜುಳಾ, ಸರ್ ಇವರಿಬ್ಬರಿಗೆ ಏನಾರ ಒಂದು ಕೌಂಟ್ರ್ ಕೊಡಬೇಕಲ್ಲ ಅಂತ ನನಗಷ್ಟು ಓಡಲ್ಲ ತಲೆನ. ಒಬ್ಬರು ಕೌಂಟ್ರ್ ತಂದ್ಬಿಡೋಣ ಸರ್, ಇವರಿಬ್ಬರು ಮಾತಾಡಬಾರ್ದು ಅಂತೇಳಿ ಇವ್ರನ್ನ ಮೇಡಮ್ನ ತರ್ತಾರೆ. ಮೇಡಮ್ ತುಂಬ ಇನ್ನೋಸೆಂಟು, ಜಾಸ್ತಿ ಮಾತಾಡಲ್ಲ, ಈ ಥರ ಎಕ್ಸ್ಪೋಜರ್ ಇಲ್ಲ, ಪಾಪ ಏನೂ ಇಲ್ಲ. ತಂದು ಮೇಡಮ್ನ ಏಕಾಏಕಿ ವುಮನ್ ಪ್ರೆಸಿಡೆಂಟ್ ಮಾಡ್ಬಿಡ್ತಾರೆ. ಅಲ್ಲಿ ಮಂಜುಳಾ ಮಂಜುಳದ ಇಂಟೆನ್ಷನ್ ಏನು ನನಗೆ ಅವತ್ತು ಅರ್ಥ ಆಗಿಲ್ಲ. ಅವು ಒಳಗಡೆ ಬರೋದಕ್ಕೆ, ಜಯರಾಮ್ ಸರ್ ಜೊತೆ ಕ್ಲೋಸ್ ಆಗೋದಕ್ಕೆ, ಒಳಗಡೆ ಪೊಲಿಟಿಕ್ಸ್ ಮಾಡೋದಕ್ಕೆ, ಇವೆಲ್ಲ ಅನಾರಗಳು ಏನು ಅನ್ನೋದು ನನಗೆ ಅಷ್ಟು ಅರ್ಥ ಆಗಿಲ್ಲ. ಮಂಜುಳಗೆ ಸ್ಪೀಚೇ ಮಾಡಕ್ ಬರ್ತಿರಲಿಲ್ಲ. ನಾನು ಸ್ಟೇಜಲ್ಲಿ ಕೂರಿಸ್ತೀನಿ, ನಾನು ವೇದಿಕೆ ಕೊಡ್ತೀನಿ, ನಾನು ನ್ಯೂಸಲ್ಲಿ ಕೂರಿಸ್ತೀನಿ, ನಾನು ಪ್ರೆಸ್ ಮೀಟ್ ಮಾಡಿಸ್ತೀನಿ, ಅವ್ರಿಗೆ ಡೆವಲಪ್ ಮಾಡಿಸ್ತೀನಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಡ್ತೀನಿ, ಡಿಸ್ಟ್ರಿಕ್ಟಲ್ಲಿ ಹೋಗಿ ಸ್ಪೀಚ್ ಕೊಡೋಕ್ಕೆಲ್ಲ ಐಡಿಯಾ ಕೊಡ್ತೀನಿ. ಯಾವ ಥರ ಬ್ಯಾಕ್ ಸ್ಟೆಪ್ ಮಾಡ್ತಾರೆ ಅಂದರೆ, ನೀವು ಏನಕ್ಕೂ ಲೆಕ್ಕಕ್ಕಿಲ್ಲ ಸರ್, ಮೇಡಮ್ ಜೊತೆ ನಾನು ಸರ್ ಜೊತೆ ಇದ್ದೀನಿ ಅನ್ನೋದನ್ನ ತಂದು ಇವತ್ತು ಏನಾರ ಇವ್ರು ಹೇಳ್ದಂಗೆ ಒಂದೇ ಸಂಸ್ಥೆ ಒಡೆದು ನೂರಾಗ್ತಿದೆ ಅನ್ನೋದಕ್ಕೆ ಒನ್ ಆಫ್ ದ ಕಾರಣ. ಸೊ ಮೇಡಮ್ ಪಾಪ ಅವತ್ತು ಇನ್ನೋಸೆಂಟು, ಇವಾಗ ಇನ್ನೋಸೆಂಟು. ಇವ್ರು ತಂದು ಈ ಏನಾಗುತ್ತೆ ಫ್ಯಾಮಿಲಿನ ತರಬಾರ್ದು. ನಾನು ತಂದಾಗ ಹೇಳ್ತೀನಿ ಸರ್ಗೆ, ಸರ್ ಬೇಡ, ಮೇಡಮ್ ಪ್ರೆಸಿಡೆಂಟ್ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಸುತ್ತೆ ನೋಡಿ ಅಂದ್ರೂ ಅಲ್ಲಿ ಆಗಲೇ ಒಳಗಡೆ ಅದೆಲ್ಲ ಕನೆಕ್ಟ್ ಆಗಿ ಆಗ್ಬಿಟ್ಟಿರುತ್ತೆ. ಸೊ ಈಗ ಏನೋ ಆಗಿದೆ, ಸಮ್ ವ್ಯತ್ಯಾಸಗಳಾಗಿದೆ, ಬಟ್ ಇಟ್ ಹ್ಯಾಸ್ ಟು ಮೂವ್ ಆನ್. ಇದು ರೀಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಮೂವ್ ಏನು ಅಂತ ಹೇಳಿ. ಅದೇ ಮೇಡಮ್, ಈಗ ಏನಾಗುತ್ತೆ ಅಂದರೆ, ಈಗ ಕಾನೂನಾತ್ಮಕ ಹೋರಾಟಗಳು ಒಂದು ಕಡೆ ನಡೀತಾನೆ ಇದೆ. ನೀವಂದ್ರೆ ಕ್ಲಾರಿಟಿ ಕೊಡಬೇಕು ನ್ಯಾಯಾಲಯಕ್ಕೂ, ನಿಮ್ಮ ನಂಬಿರುವಂತಹ ಅಷ್ಟು ಜನರು ಕ್ಲಾರಿಟಿ ಕೊಡಬೇಕು. ಆ್ಯಕ್ಚುಲಿ ನಾವು ಒಬ್ಬರು ಸದಸ್ಯರಿದ್ದೀವಿ. ಇವಾಗ ನಮಗೇನೆ ಎಕ್ಸ್ಪೋದು ನಂದೀಶ್ ಅವ್ರ ಜೊತೆ ಇರೋದಕ್ಕೋಸ್ಕರ ನಮಗೆ ಅದ್ರ ಬಗ್ಗೆ ಏನೂ ಇಲ್ಲ. ಯಾಕಂದರೆ ನಾವು ಒಂದು ಉದ್ಯಮಿ ಬೆಳೆಸ್ಕೊಳ್ಳೋಕೆ ಅಂತ ಬಂದಿರೋದ್ರಿಂದ ನಮಗೂ ಕೂಡ ಎಲ್ಲ ಸದಸ್ಯರಿಗೂ ಇನ್ವೈಟ್ ಮಾಡಬೇಕಿತ್ತು. ಬಟ್ ಎಲ್ಲ ಸದಸ್ಯರಿಗೂ ನಂದೀಶ್ ಅವ್ರ ಜೊತೆ ಇರೋರಿಗೆ ಯಾರಿಗೂ ಇನ್ವೈಟ್ ಇಲ್ವೇ ಇಲ್ಲ. ಈ ಎಕ್ಸ್ಪೋಗೆ ಇಲ್ವೇ ಇಲ್ಲ. ಅವ್ರದೇ ಸಪ್ರೇಟ್ ಗ್ರೂಪ್ ಆಗಿದೆ, ಅವ್ರದೇ ಸಪ್ರೇಟಾಗಿ ಇನ್ವೈಟ್ ಮಾಡ್ಕೋತಿದ್ದಾರೆ, ಎಲ್ಲ ನಡೀತಾ ಇದೆ. ಬಟ್ ನಮ್ಗೆ ಯಾರಿಗೂ ಅದರದ್ದು ಬಗ್ಗೆ, ನಾವು ನಂದೀಶ್ ಅವ್ರು ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ, ನಂದೀಶ್ ಅವ್ರು ಇಲ್ಲ ಅಂದಿದ್ರೆ ಈಗಲೂ ಹೇಳ್ತಿದ್ವಿ, ನಂದೀಶ್ ಅವ್ರು ಮತ್ತೆ ಇದು ಆಗಿಲ್ಲ, ರನ್ ಆಗಿಲ್ಲ ಅಂದರೆ ನಾವು FC ಸರ್ಕಲ್ನೇ ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ನಾವು ಬಂದಿರೋ ಉದ್ದೇಶ ಉದ್ಯಮಕ್ಕೋಸ್ಕರ, ಬೇರೆ ಯಾವುದೇ ರಾಜಕೀಯಕ್ಕಾಗಲಿ ಬೇರೆ ಇನ್ಯಾವುದೇ ಕಾರಣಕ್ಕೂ ಅಲ್ಲ. ಹಂಗಿದ್ಮೇಲೆ ಮೇಡಮ್ ನಾವು ಹೇಳೋದೇನೆಂದರೆ, ಜಯರಾಮ್ ರಾಯ್ಪುರ್ ಸರ್ ಇವರು ಕರೆದು ನಾವು ಎಷ್ಟೊಂದು ಸರಿ ಕರೆದಿದ್ದಾರೆ. ಇಬ್ಬರು ಕುತ್ಕೊಂಡು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಚರ್ಚೆ ಮಾಡಿ ಏನಾಗಿದೆ, ಅಲ್ಲೇ ಸಾಲ್ವೇಷನ್ ಸಿಗ್ಲಿ, ಎಲ್ಲರ ಮುಂದೆನೂ ಸಿಗ್ಲಿ. ಇದು ನಿಮ್ಮ ಬೇಡಿಕೆ ಅಲ್ವಾ? ಕ್ಲಾರಿಟಿ ಬೇಕಂತ ಇವತ್ತರೆಗೂ ಆ ಕ್ಲಾರಿಟಿ ಸಿಕ್ಕೇ ಇಲ್ಲ. ಒಂದ್ಸರಿನೂ ಇಬ್ರು ಕುತ್ಕೊಂಡೇ ಇಲ್ಲ. ನಾವು ಕೇಳ್ತಿರೋದು ಅದನ್ನೇ, ಕ್ಲಾರಿಟಿ ಕೊಟ್ಟು ಮುಂದುವರಿಲಿ ಅಂತ. ಆ ಕ್ಲಾರಿಟಿನ ಇನ್ನೂ ಸಿಕ್ಕೇ ಇಲ್ಲ ಇವತ್ತವರೆಗೂ. ಬಟ್ ಬೇರೆ ಕಡೆಯಿಂದ ನಡೀತಾನೆ ಇದೆ ಬಟ್ ಇವತ್ತವರೆಗೂ ಮೀಟಿಂಗ್ಗಳು ಕೂಡ ಆಗ್ತಾ ಇಲ್ಲ. ನಮ್ದು ಒಂದು ಮೀಟಿಂಗ್ ಆದರೆ ಅಲ್ಲೇ ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಅವರಿಂದ ನಮಗೆ, ಬೇರೆಯವ್ರು ಬಂದ ಮುಖಾಂತರ ಅವರಿಂದ ನಮಗೆ, ನಮ್ಮಿಂದ ಅವರಿಗೆ ಒಂದು ಮೀಟಿಂಗಲ್ಲಿ ತುಂಬ ಬಿಸ್ನೆಸ್ ನಡೀತಾ ಇತ್ತು. ಬಟ್ ಇವಾಗ ಯಾವುದೂ ನಡೀತಾ ಇಲ್ಲ ಆ ಥರ. ರೈಟ್. ಹಾಗಾದರೆ ಚೈತ್ರವ್ರು ಹೇಳ್ದಂಗೆ, ಸೋಮಶೇಖರ್ ಅವ್ರಿಗೆ ಇದು ಈ ಥರ ಬ್ರೇಕ್ ಆಗಿಬಿಟ್ರೆ ಬಿಸ್ನೆಸ್ಸು, ಕಮಿಟ್ಮೆಂಟು ಇದ್ರ ಮೇಲೆಲ್ಲ ಪರಿಣಾಮ ಬೀರೋದಿಲ್ಲ. ಯಾವ ಥರ ಆಗ್ತಾ ಇದೆ? ಯಾಕೆಂದರೆ ಇಟ್ಸ್ ಅ ಬಿಗ್ ಟೀಮ್. ಹೆಂಗೆ ಆಗ್ತಾ ಇದೆ? ಮುಖ್ಯ ಒಗ್ಗಟ್ಟಾಗಿ ಇದ್ವಿ. ಆವಾಗ ಒಗ್ಗಟ್ಟಾಗಿದ್ದಾಗ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಈಗ ಸ್ಪ್ಲಿಟ್ ಆಗೋ ಒಂದು ಮೂಮೆಂಟ್ ಬಂದಿರೋದ್ರಿಂದ ನಮಗೂ ತುಂಬಾ ಒಂಥರ ಆತಂಕನೂ ಇದೆ. ಇದು ಬಟ್ ಇದೇನಪ್ಪ ಅಂದರೆ, ನಮ್ಮ ಈ ಫಸ್ಟ್ ಸರ್ಕಲ್ ಸೊಸೈಟಿ, ನಮ್ಮ ಮೂಲ ಇದೇನಿದೆ ಇದೇ ಶಾಶ್ವತವಾಗಿರುತ್ತೆ. ಇದೇ ಅಸಲಿ ನಮ್ಮ ಏನು ಫಸ್ಟ್ ಸರ್ಕಲ್ ಸೊಸೈಟಿ ನಾವೇನು ಬಿಗಿನಿಂಗಲ್ಲಿ 2022 ಮಾಡಿದ್ವಿ. ಇದನ್ನು ನಾವು ಹೆಂಗಾರು ಮಾಡಿ ನಾವು ರಿಟೈನ್ ಮಾಡ್ಕೊಂಡು ನಾವು ಮತ್ತೆ ಅಗೇನ್ ನಾವು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮಾಡ್ತೀವಿ. ಈಗ ಜಯರಾಮ್ ಅವ್ರ ನೇತೃತ್ವದಲ್ಲಿ ಒಂದು ಎಕ್ಸ್ಪೋ ಆಗ್ತಾ ಇದೆ ವೆರಿ ಸೂನ್. ಹೌದು, ಈಗ 9ನೇ ತಾರೀಕು. 9-10 ಅದೇನಾಗಿದೆ, ಎಷ್ಟು ಸ್ಮಾರ್ಟಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ನಮ್ಮದು 12ನೇ ತಾರೀಕು ನಾವು AGM ಕರೆದು ಸಿಗ್ನೇಚರ್ ಹಾಕಿ ಪ್ರಾಪರ್ ಮೆಥಡಲ್ಲಿ ಸರ್ಟಿಫಿಕೇಟ್ ನಮ್ಗೆ ಬಂದ್ಬಿಟ್ಟಿದೆ. ಓಕೆ, ಫಸ್ಟ್ ಸರ್ಕಲ್ ಸೊಸೈಟಿ ನಮ್ಮ ಪರವಾಗಿ ಆಗೋಯ್ತು. ಅವ್ರಿಗೆ ಸೊಸೈಟಿ ನಿಮ್ಮ ಪರ ಒರಿಜಿನಲ್ 3-28 25 ಇಂದ 28 ನಂಗೆ ಮೆಜಾರಿಟಿನೂ ಬಂದ್ಬಿಡ್ತು. ನಾವು ಜಗಳಾಡೋದು ಬೇಡ ಅಂತ ನಮ್ಮ ಪಾಡಿ ನಾವು ಸರ್ಕಲ್ ಮೀಟಿಂಗ್ಸ್ನ 3 ಮೀಟಿಂಗು 5 ಮೀಟಿಂಗ್ ಇವ್ರು ಏನು ಕೇಳಿದ್ರು ಆ ಮೀಟಿಂಗ್ನ ಸ್ಟಾರ್ಟ್ ಮಾಡಿದೆ. ಓಕೆ, ಅವ್ರೇನು ಮಾಡಿದ್ದಾರೆ, 15ನೇ ತಾರೀಕು ಡಿಸೆಂಬರ್ವರೆಗೂ ಏನೂ ಯೋಚಿಸೋಕ್ಕಾಗಿಲ್ಲ, ಎಲ್ಲ ಪ್ರೀ ಡಿಟರ್ಮೈಂಡು. 11ನೇ ತಾರೀಕಿಗೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರು ನಮ್ಗೆ ಕರೆದಿದ್ದಾರಂತೆ, ನಮಗೆ ನೋಟಿಸೇ ಬಂದಿಲ್ಲ. ನಾವು ಕರೆದಿದ್ದೀವಿ, ನೀವು ಬಂದಿಲ್ಲ, ಹಂಗಾಗಿ ನಾವು ಇದನ್ನು ಹಿಂಪಡೆಯಲಾಗಿದೆ ಅಂತ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ಲೆಟರ್ ಕಳಿಸ್ತಾರೆ. ಅದು ಏನು ಸ್ಮಾರ್ಟಾಗಿ ಕಳಿಸ್ತಾರೆ ಅಂದರೆ, ಡಿಸೆಂಬರ್ 20ರಿಂದ ಕೋರ್ಟ್ ರಜಾ, 15-19ವರೆಗೂ ನಮಗೇನು ಗೊತ್ತೇ ಇಲ್ಲ. 19ಕ್ಕೆ ನೋಟಿಸ್ ಕಳಿಸ್ತಾರೆ, ನಿಮ್ಮ ಸೊಸೈಟಿ ಹೋಗಿದೆ ಅಂತ. ನಾನು ಅಲ್ಲಿವರೆಗೂ ಮೀಡಿಯಾಗೆ ಅಥವಾ ಇದಕ್ಕೆ ಅಥವಾ ಜಯರಾಮ್ ಬಗ್ಗೆ ನಾನು ಸರ್ ಅಂತಲೇ ಕರಿತಿದ್ದೆ ಹೊರತು ನೆಗೆಟಿವ್ ಹೋಗಿಲ್ಲ. ಯಾವತ್ತು ಒಂದು ಹುಟ್ಟನ್ನ ಇವರ ಬಂಡವಾಳಕ್ಕೋಸ್ಕರ ಕಟ್ ಮಾಡಿಬಿಡ್ತಾರಲ್ಲ, ರೂಟ್ನ ಕಟ್ ಮಾಡಿಬಿಟ್ರು. ಅಂದರೆ ಈಗ 400 ಜನ 500 ಜನ ಮೆಂಬರ್ ಇದ್ದಾರಲ್ಲ, ನೀವು ಯೋಚಿಸಿ, ನೀವು ಉದ್ಯಮಿಗಳಿದ್ದೀರಾ,
ಒಂದು ನಮ್ಮನ್ನು ಬೆಳೆಸ್ತಲ್ಲ, ತಂತಲ್ಲ, ಅದು ಒಂದು ಮುಖ್ಯ ಸಂಸ್ಥೆ. ನಾನು ಯಾವಾಗಲೂ ಹೇಳ್ತೀನಿ, ವ್ಯಕ್ತಿಗಿಂತ ನಂದೀಶ್ ಮುಖ್ಯ ಅಲ್ಲ, ಜಯರಾಮ್ ಮುಖ್ಯ ಅಲ್ಲ. ಕೋರ್ಟಿಗೆ ಕ್ಲಾರಿಟಿ ಕೊಡಕ್ಕೆ ಆಯ್ತಾ ನಿಮಗೆ? ಕೊಡ್ತೀನಿ ಇವಾಗ ಅದನ್ನ. ಸಂಸ್ಥೆ ಮುಖ್ಯ, ಸಂಸ್ಥೆಗಿಂತ ಸಿದ್ಧಾಂತ ಮುಖ್ಯ ಅಲ್ವಾ? ನೀವು ಸಂಸ್ಥೆನೇ ಕಟ್ ಮಾಡ್ಬಿಟ್ರಿ, ಸಿದ್ಧಾಂತನ ಗಾಳಿ ತಿರುಗ್ಬಿಟ್ಟಿದ್ದೀರಾ. ನೆಕ್ಸ್ಟ್ ಕೋರ್ಟಲ್ಲಿ ಏನು ಮಾಡಿದ್ದೀರಾ ಅಂದರೆ, ನಾವು ಹೈಕೋರ್ಟ್ಗೆ ಹೋಗಿ ಅದನ್ನು ಕ್ವಾಶ್ ಮಾಡ್ಕೊಬಂದು ಯಥಾಸ್ಥಿತಿ ಕಾಪಾಡಿ ಅಂತ ಸೊಸೈಟಿ ಬಂತು. 12ಕ್ಕೆ ನಾವು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ಹೋಗಬೇಕು. ನೀ 12ಕ್ಕೆ ಸೊಸೈಟಿನ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಿಗೆ ಹೋಗ್ಬೇಕಾದ್ರೆ ನೀನು 9, 10, 11ಕ್ಕೆ ಹೆಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಬಹಳ ಮುಖ್ಯವಾದ ಪ್ರಶ್ನೆ. ಯು ಆರ್ ವೈಲೇಟಿಂಗ್ ದ ಕೋರ್ಟ್, ಯು ಆರ್ ವೈಲೇಟಿಂಗ್ ದ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅಂಡ್ ಯು ಆರ್ ಯೂಸಿಂಗ್ ದ ಸೇಮ್ ಬ್ರ್ಯಾಂಡ್, ಸೇಮ್ ಲೋಗೋ ಅಂಡ್ ಡೈವರ್ಟಿಂಗ್ ದ ಫಂಡ್ಸ್. ಸೀರಿಯಸ್ ಅಲಿಗೇಷನ್. ಎಂಟೈರ್ ಎಕ್ಸ್ಪೋದು ಅಮೌಂಟು ಡೊನೇಷನ್ ಸ್ಟೇ ತರಕ್ಕಾಗಲ್ವಾ? ಸ್ಟೇ ತರೋದಕ್ಕೆ ಇವತ್ತೂ ಹೋಗಿದ್ನಲ್ಲ, ಕಂಪ್ಲೀಟ್ ಡಿವಿಯೇಷನ್ 2ರಿಂದ 7ನೇ ತಾರೀಕುವರೆಗೂ ಇದೆ. ಟೈಮ್ ಲಿಮಿಟನ್ನು ಹೆಂಗೆ ಕ್ಯಾಚ್ ಮಾಡಿದ್ದಾರೆ ಅಂದರೆ, ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ನ ತಂದು ಕೂರಿಸಿ 4 ದಿವಸದಿಂದ 5 ದಿವಸ ಲಾಯರ್ ಬಂದೇ ಇಲ್ಲ. ಬಂದಿಲ್ಲ ಲಾಯರ್, ಒಂದೇ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಟ್ರಸ್ಟ್ ಅದ್ರ ನಮ್ಗೆ ಈಗಲೂ ಡೇಟ್ ಗೊತ್ತಿಲ್ಲ, ಡಾಕ್ಯುಮೆಂಟ್ ಇಲ್ಲ. ಅಲ್ಲ, ಇದೇ ಕಾರಣ ಕೊಟ್ಟು ನೀವು ಅಲ್ಲಿ ಸ್ಟೇ ತರಕ್ಕಾಗಲ್ವಾ? ಅಂದ್ರೆ ವಿ ನೀಡ್ ಅ ಕ್ಲಾರಿಟಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಅದನ್ನ ಮನವರಿಕೆ ಮಾಡಕ್ಕಾಗಲ್ವಾ? ಕೋರ್ಟ್ಗೆ ಮಾಹಿತಿ ಕೊಡಕ್ಕೆ ಇವನ್ ಫ್ಯಾಕ್ಟ್ ದ ಜಡ್ಜ್ ಇಸ್ ಸೋ ಗುಡ್. ಎವ್ರಿ ಡೇ ದೇ ಗಿವನ್ ಫ್ರಮ್ ಲಾಸ್ಟ್ ಸ್ಯಾಟರ್ಡೇ, ಮಂಡೇ, ಸ್ಯಾಟರ್ಡೇ, ಟ್ಯೂಸ್ಡೇ, ಟುಡೇ ಆಲ್ಸೋ ಐ ವಾಸ್ ಇನ್ ಕೋರ್ಟ್. ದ ಜಡ್ಜ್ ಇಸ್ ಟ್ರೈಂಗ್ ಇಸ್ ಲೆವೆಲ್ ಬೆಸ್ಟ್ ಟು give the injection suit. They are playing such a beautiful way from 19th to 2nd, 15th to 12th to 2 to 7th, so beautifully planned. And date of district registration 12/1. ನಾನು ಇವತ್ತು ಸ್ಕ್ವಾಶ್ ಮಾಡಿ ನಮ್ಮ ಪರವಾಗಿ ಹೈಕೋರ್ಟ್ ಕೊಟ್ಟಿರೋದ್ರಿಂದ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಇಷ್ಟೊಂದು ಎಜುಕೇಟೆಡ್ ಆಗಿ ನೀವು ನ್ಯಾಯಾಲಯಕ್ಕೆ ಮೋಸ ಮಾಡ್ತಾ ಇದ್ದೀರಾ. 9, 10, 11ಕ್ಕೆ ಸೊಸೈಟಿನೇ ಇಲ್ಲ ಅಂದಾಗ ಕಾರ್ಯಕ್ರಮ ಹೆಂಗ್ ಮಾಡ್ತೀರಾ, ಎಕ್ಸ್ಪೋ ಹೆಂಗ್ ಮಾಡ್ತೀರಾ, ಮತ್ತೆ ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ದುಡ್ಡು ಹೆಂಗ್ ಡೈವರ್ಟ್ ಮಾಡ್ತಾ ಇದ್ದೀರಾ? ದಟ್ ಇಸ್ ದ ಮೇನ್ ಡಿಬೇಟ್. ಇದನ್ನ ಆಚೆ ಹೋಗೋಕ್ಕೂ ನಮಗೆ ಬಿಡ್ತಾ ಇಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಜಯರಾಮ್ ರಾಯ್ಪುರ್, ನಾನು ಅವಾಗಲೇ ಹೇಳಿದೆ, ನಮ್ಮಲ್ಲಿ ಒಕ್ಕಲಿಗರೇ ಯಾರಿಗೂ ಇವ್ರು ಒಕ್ಕಲಿಗರ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ಲ. ಇವರು ನಮ್ಮ FC ಅಂತ ನಾವು ಶುರು ಮಾಡೋಕ್ಕಿಂತ ಮುಂಚೆ ಜಯರಾಮ್ ರಾಯ್ಪುರ್ ಅಂತ ಒಬ್ಬರು ವ್ಯಕ್ತಿ ಇದ್ದಾರೆ, ಅವ್ರು ನಮ್ಮ ಒಕ್ಕಲಿಗರು ಅಂತ ಇಡೀ ರಾಜ್ಯಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ರ ಹೆಸರನ್ನ ಇಡೀ ರಾಜ್ಯದಲ್ಲಿ ಮನೆ ಮನೆ ಮಾತಾಗಂಗೆ ಮಾಡಿದ್ದು ನಮ್ಮಂಥ ಕಾರ್ಯಕರ್ತರು. ಹಗಲು ರಾತ್ರಿ ದುಡಿದಿದ್ದೀವಿ, ಎಲ್ಲಿ ಹೋದ್ರೂ ಕೂಡ ನಮ್ಮ ಹೆಸರು ಹೇಳ್ತಾ ಇರಲಿಲ್ಲ. ನಮ್ಮ ನಾಯಕರು, ನಮ್ಮ ಮಾರ್ಗದರ್ಶಕರು ಜಯರಾಮ್ ರಾಯ್ಪುರ್ ಅಂತ ಹೇಳ್ತಾ ಇದ್ವಲ್ಲ, ಇವತ್ತು ಅಂಥ ಜೀವಗಳು ಇವತ್ತು ಅವ್ರ ಜೊತೆನೂ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಸರ್, 11ನೇ ತಾರೀಕು ತನಕ ಹೆಂಗಾರು ಮಾಡಿ ಸಹಿಸ್ಕೊಂಬಿಡಿ, 11ನೇ ತಾರೀಕು ರಾತ್ರಿಯಿಂದ ನಾವು ನಿಮ್ಮ ಜೊತೆ ಬರ್ತೀವಿ ಸರ್, ದಯವಿಟ್ಟು ನಮ್ಗೆ ಇದಕ್ಕೆ ಬಿಟ್ಬಿಡಿ ನಮ್ಮನ್ನ ಅಂತ ಹೇಳೋ ಪರಿಸ್ಥಿತಿಗೆ ಇವತ್ತು ಆ ಕಾರ್ಯಕರ್ತರನ್ನ ತಳ್ಳಿದಿರಲ್ಲ. ಅವರ ಬಿಸಿ ನೆತ್ತರಿನ ಒಂದು ನೋವಿದೆಯಲ್ಲ, ಆ ನೋವಿಗೆ ಉತ್ತರನ ನೀವು ಕೊಡ್ತೀರಾ? ನೀವು ನೆಕ್ಸ್ಟ್ ಮೂವ್ ಏನು ಹಾಗಾದ್ರೆ? ನಿಮ್ಮ ನೆಕ್ಸ್ಟ್ ನಡೆ ಏನು ಅಂತ? ನಮ್ಮ ನಡೆ ಇಷ್ಟೇ ಮೇಡಮ್, ನಮ್ಮದು ಕಾನೂನು ಹೋರಾಟ ಸತತವಾಗಿ ನಡೀತದೆ. ನಾವು ನಂಬಿದೀವಿ ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ, ಅಸತ್ಯ ಸೋಲುತ್ತೆ. ಗೆದ್ದವನು ಸತ್ಯವಂತನು, ಸೋತವನು ಸತ್ತವನು, ಅಷ್ಟೇ ನಾನು ನಂಬಿರೋದು. ರೈಟ್. ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ. 100ಕ್ಕೆ 100 ಭಾಗ ನಾವು ಇದನ್ನ ಗೆಲ್ತೀವಿ ಅಂತ ಹೇಳಲ್ಲ, ಸಮುದಾಯಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾರೆ. ರೈಟ್. ಕಾರ್ಯಕ್ರಮದಲ್ಲಿ ನಾಗರಾಜ್ ಗೌಡ್ರು, ಸೋಮಶೇಖರ್ ಅವರು, ಚೈತ್ರ ಅವರು, ನಂದೀಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಸಂವಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಂತಹ ವಿಚಾರ ಫಸ್ಟ್ ಸರ್ಕಲ್ ಸೊಸೈಟಿ, ಅಲ್ಲಾಗಿರುವಂತಹ ದುರುಪಯೋಗ. ಯಾಕಂತ ಹೇಳಿದ್ರೆ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಅನ್ನೋದು ಆರಂಭ ಆಗುತ್ತೆ, ಸೊಸೈಟಿ. ಯಾಕಂದರೆ ಹಲವಾರು ಸಮುದಾಯದ ಉದ್ಯಮಿಗಳನ್ನು ಒಟ್ಟುಗೂಡಿಸುವ ಒಂದು ಪ್ರಯತ್ನ, ಅಲ್ಲೊಂದು ವಿಚಾರದ ವಿನಿಮಯ ಆಗುತ್ತೆ, ಚಿಂತನ ಮಂಥನಗಳಾಗುತ್ತೆ, ಬಿಸ್ನೆಸ್ಗಳು ವಿನಿಮಯಗಳಾಗ್ತವೆ. ಅದರಿಂದ ಉದ್ಯಮ ಅನ್ನೋದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ರಾಷ್ಟ್ರೀಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವಂಥ ಸದುದ್ದೇಶಕ್ಕೆ ಸಿಕ್ಕಿರುವಂಥ ಬಹುದೊಡ್ಡ ಬ್ರೇಕ್ ಇದು. ಹಾಗಾಗಿ ಇಲ್ಲಿ ಗಂಭೀರ ಆರೋಪ ಈಗಿರುವಂಥ ನಮ್ಮ ಪ್ಯಾನಲಿಸ್ಟ್ ಪ್ರಕಾರ ಜಯರಾಮ್ ಅವ್ರ ಮೇಲೆ. ಜಯರಾಮ್ ಅವರ ವರ್ಷನೇನು ಇದು ಬಹಳ ಮುಖ್ಯ ಆಗುತ್ತೆ. ಅವರನ್ನು ನಿರಂತರವಾಗಿ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ವಿ, ಅವ್ರ ಕಡೆಯಿಂದ ಯಾವುದೇ ರೀತಿಯ ವರ್ಷನ್ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ಕೂಡ ಕೋರ್ಟ್ನಲ್ಲಿ ಆಗಿರುವಂಥ ಕಲಾಪವನ್ನು ಡೆಫಿನೆಟ್ಲಿ ಅವ್ರು ಗಮನಿಸಿರ್ತಾರೆ. ಮಾಧ್ಯಮದ ಮುಂದೆ ಬಂದು ಅವರ ವರ್ಷನ್ ಏನು ಅಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಒಂದು ಸರಿಯಾದಂತಹ ಉತ್ತರ ಸಿಗಬಹುದೇನೋ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.